ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬೆಳಗಿನ ಶುಭೋದಯ ಎಲ್ಲರಿಗೂ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಮುಖ್ಯವಾಗಿ ಇವತ್ತು 3ನೇ ತಾರೀಕು ಶನಿವಾರ, ಶ್ರೀ ಪ್ಲವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ನವಮಿ ತಿಥಿ, ಇನ್ನು ರೇವತಿ ನಕ್ಷತ್ರ ಇರತಕ್ಕಂಥದ್ದು. ರೇವತಿ ನಕ್ಷತ್ರ ಮುಗಿದು ಅಶ್ವಿನಿ ನಕ್ಷತ್ರದ ಛಾಯೆ ಕೂಡ ಇರತಕ್ಕಂಥದ್ದು. ಬನ್ನಿ ಇವತ್ತು ಒಂದು ಸಂಸ್ಕಾರಗಳ ವಿಚಾರದೊಂದಿಗೆ ಏನು ಮಾಡ್ಕೊಳ್ಳೋಣ, ಏನು ಮಾಡ್ಕೋಬೇಕು ಅನ್ನತಕ್ಕಂಥದ್ದು ಎಷ್ಟೋ ಇರುತ್ತೆ. ಇವತ್ತು ತುಂಬ ವಿಶೇಷವಾದಂಥ ಒಂದು ಮಾಹಿತಿ ಉಂಟು ನಿಮಗೆ. ನೋಡಿ, ವಿಶೇಷವಾಗಿ ಹೇಳ್ತಾರೆ, ತ್ರೈಲೋಕ್ಯ ಯಾನಿ ತೀರ್ಥಾನಿ ದೇವದೇವಸ್ಯ ಜಾಜ್ಞೆಯ ಶಂಕೆ ತಿಷ್ಠಂತಿ ಸತತಂ ತಸ್ಮಾಚ್ಛಂಕಂ ಪ್ರಪೂಜಯೇತ್. ಯಾರು 3 ಲೋಕಗಳಲ್ಲಿ ಹರಿಯುವ ಎಲ್ಲ ತೀರ್ಥಗಳು ನೀರು ಸದಾ ಮಹಾದೇವನ ಆಜ್ಞೆಯಂತೆ ಶಂಖದಲ್ಲಿ ನೆಲೆಸಿರುತ್ತದೆ, ಆದ್ದರಿಂದ ಶಂಖವನ್ನು ಪೂಜಿಸಬೇಕು ಅನ್ನತಕ್ಕಂಥ ಒಂದು ಮಾತು. ಹೌದು, ಈ ಒಂದು ಶಂಖಧಾರಣೆಯಿಂದ, ಶಂಖ ಪೂಜೆಯಿಂದ ನಿಮ್ಮ ಮನೋಕೋರಿಕೆಗಳು, ಅತಿ ಮುಖ್ಯವಾಗಿ ಲಕ್ಷ್ಮಿಗೆ ಸಂಬಂಧಿಸಿದಂಥ ದೋಷಗಳು, ಕೆಲವರು ಏನೋ ದುರದೃಷ್ಟ ಗುರುಗಳೇ, ಜಾತಕದಲ್ಲಿ ಶುಕ್ರ ನೀಚ ಇರಬಾರದು ಮಕ್ಕಳೇ. ಶುಕ್ರನಿಗೆ ಕೇತು ಸಂಬಂಧಿತವಾಗಿರತಕ್ಕಂಥ ಒಂದು ಸಂಧಿಗಳು ಇರಬಾರದು. ಅಲ್ಲೆಲ್ಲೋ ಒಂದು ನೋವು, ಮನೆಯ ಗೃಹಲಕ್ಷ್ಮಿ ಅಲ್ಲಿ ಎಳೆದಾಟ ಆಯಿತು ಅಂತ ಹೇಳಿದ್ರೆ ಲಕ್ಷ್ಮಿಗೆ ದೋಷ. ಹಾಗೆಯೇ ಸ್ತ್ರೀಯರ ಜಾತಕದಲ್ಲಿ ಕುಜನಿಗೆ ಕೇತು ಸಂಬಂಧಿತವಿರಬಾರದು. ಅಲ್ಲೆಲ್ಲೋ ಲಕ್ಷ್ಮಿಗೆ ದೋಷ, ದುಡಿಯುವ ಗಂಡನಿಗೆ ದೋಷ ಅಂತ ಹೇಳ್ತಾರೆ. ಅವನ ಬಲ ಕಿತ್ತಾಕ್ಬಿಡುತ್ತೆ, ತೆಗೆದುಕೋಬಿಡುತ್ತೆ. ತಾನೇ ಓಡಬೇಕು, ತಾನೇ ಎಳಿಬೇಕು, ತಾನೇ ಮಾಡಬೇಕು ಅಂದರೆ ಸ್ತ್ರೀಗೆ ಸಹಜವಾಗಿ ಸ್ತ್ರೀತತ್ವದ ಒಂದು ದೇಹ ಕೊಟ್ಟಿರ್ತಾರೆ. ಆ ದೇಹಕ್ಕೆ ತಕ್ಕಂಥ ಅನುಭವ, ಅನುಬಂಧ, ಆ ಸಹನೆ, ಪ್ರೀತಿ, ಪ್ರೇಮ ಜಾಸ್ತಿ ಅವರಲ್ಲಿ. ನನ್ನ ಮನೆ, ನನ್ನ ಕುಟುಂಬ, ನನ್ನ ಪ್ರೀತಿ, ನನ್ನ ಗಂಡ, ನನ್ನ ಮನೆ, ನನ್ನ ಮಗು ಅನ್ನತಕ್ಕಂಥದ್ದು ಆ ದೇಹಕ್ಕೆ ತಕ್ಕಂಥ ಒಂದು ಆಶೆಗಳ ಉತ್ಪನ್ನ ಇರುತ್ತೆ. ಅಂಥ ಸ್ತ್ರೀಯ ಜಾತಕದಲ್ಲಿ ಯಾವಾಗ ಕುಜನಿಗೆ ಕೇತು ಸಂಬಂಧಿತವಾಗುತ್ತೋ ತಾನು ಓಡಬೇಕಾಗುತ್ತೆ. ಗಂಡನ ಬಲ ತಿಂದಾಕುತ್ತೆ. ಗಂಡನ ಆರೋಗ್ಯ, ಗಂಡನ ಏಳಿಗೆ, ಗಂಡನ ಅಭಿವೃದ್ಧಿ, ಗಂಡನ ಜೊತೆ ಅನುರಾಗ. ಯಾವಾಗ ಅನುರಾಗ ಇಲ್ವೋ ಅಲ್ಲೊಂದು ಖುಷಿ ಇರೋಲ್ಲ. ಯಾವಾಗ ಖುಷಿ ಇರೋಲ್ಲ, ಏನಕ್ಕೆ ದುಡಿಬೇಕು, ಯಾರಿಗೆ ದುಡಿಬೇಕು ಅನ್ನತಕ್ಕಂಥದ್ದು ಬರುತ್ತೆ. ಪುರುಷ ಜಾತಕದಲ್ಲಿ ಶುಕ್ರ ನೀಚ ಆಯಿತು ಅಂದರೆ ಮನೆಗೆ ಬಂದವಳು ಒಗ್ಗರಣೆ ಹಾಕಿದಾಗೆ ಹರಳೆಣ್ಣೆ ಕುಡ್ದವರಾಗೆ ಮೂತಿ ಇಟ್ಕೊಂಡ್ರೆ ಅವನಿಗೆ ಎಲ್ಲಿ ದುಡಿಲಿಕ್ಕೆ ಮನಸ್ಸು ಬರುತ್ತೆ, ಮನೆಗೆ ಬರ್ಲಿಕ್ಕೆ ಎಲ್ಲಿ ಮನಸ್ಸು ಬರುತ್ತೆ? ಅಲ್ಲೆಲ್ಲೋ ಹುಳಿ ಆಗುತ್ತೆ, ಏನೋ ಬಿಡೋ. ಯಾವಾಗ ಆ ವೈರಾಗ್ಯ ತತ್ವ ಬರುತ್ತೋ ದುಡಿಲಿಕ್ಕೆ ಹೋಗಲ್ಲ ಅವನು, ಹೆಚ್ಚು ದುಡಿಲಿಕ್ಕೆ ಮನಸ್ಸು ಕೊಡಲ್ಲ, ಹೆಚ್ಚು ಆಸೆಯಿಂದ ಬದುಕಲ್ಲ. ಏನೋ ದುಡಿಬೇಕು, ಏನೋ ಬದುಕಬೇಕು ಅನ್ನತಕ್ಕಂಥ ಭಾವ ಅರ್ಥಕ್ಕೆ ಒಳಗಾಗ್ತದೆ. ಜಾತಕ ರೀತಿಯ ದೋಷ. ಗುರುಗಳೇ, ಆದರೂ ಕಷ್ಟಪಡ್ತಿದ್ವಿ, ನಮ್ಮ ಮಟ್ಟಿಗೆ ನಾವು 4 ಜನಗಳ ಮಧ್ಯೆ ಚೆನ್ನಾಗಿರ್ಬೇಕಲ್ಲ ಗುರುಗಳೇ. ನಾವು 4 ಜನರ ಮುಂದುಗಡೆ ನಮ್ಮದೇ ಆದಂಥ ಒಂದು ಮನೆ, ಬದುಕು, ಕುಟುಂಬ ಅನ್ನತಕ್ಕಂಥದ್ದು ಕಟ್ಕೋಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಸೊ ಆ ಆಸೆಗೆ ತಕ್ಕಂಥ ಒಂದು ಪರಿಷ್ಕಾರಗಳನ್ನು ನಮ್ಮ ಆ ಒಂದು ಶಾಸ್ತ್ರಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ವಿಶೇಷವಾಗಿ ತ್ರೈಲೋಕ್ಯ ಯಾನಿ ತೀರ್ಥಾನಿ ದೇವದೇವಸ್ಯ ಜಾಜ್ಞೆಯ ಶಂಕೆ ತಿಷ್ಠಂತಿ ಸತತಂ ತಸ್ಮಾಚ್ಛಂಕ ಪ್ರಪೂಜಯೇತ್. ಅಂದರೆ ದೊಡ್ಡವರೇ ಒಂದು ಮಾತು ಹೇಳ್ತಾರೆ, ಶಂಖದಿಂದ ಬಂದ್ರೇನೆ ತೀರ್ಥ ಕಣೋ ಅಂತಕ್ಕಂಥದ್ದು. ಹೌದು, ಶಂಖ ಅಷ್ಟು ಒಂದು ವಿಶೇಷತೆಯನ್ನು ತಂದುಕೊಡುತ್ತೆ. ಅದರಲ್ಲೂ ಇವತ್ತು ನಾನು ತಿಳಿಸಿಕೊಡ್ತಕ್ಕಂಥ ಈ ಶಂಖವನ್ನು ವಿಶೇಷವಾಗಿ ಇಂಥ ಒಂದು ಸಂದರ್ಭಗಳಲ್ಲಿ ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ ಅಂತಕ್ಕಂಥದ್ದು ಏನು ಈ ಪಂಚಾಂಗಗಳು, ಪಂಚ ಅಗ್ಗಗಳು, ಪಂಚಾಂಗ ಅಂದ್ರೇ ಅದು ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ ಇಷ್ಟನ್ನು ನೋಡಿ ಅದನ್ನು ತಗೊಬಂದು ಮನೆಯಲ್ಲಿ ದೇವರ ಮುಂದೆ ಇಟ್ಟು
ಸೇವೆ ಮಾಡಲು ಆರಂಭಿಸಿದರೆ ನಿಮಗಿರತಕ್ಕಂಥ ಆ ಲಕ್ಷ್ಮೀ ದೋಷ, ಆ ಮಹಾಲಕ್ಷ್ಮಿ ದೋಷ ತಕ್ಕ ಮಟ್ಟಿಗೆ ಒಂದು ತಡೆಗೋಡೆ ಹಾಕ್ತಕ್ಕಂಥದ್ದು ಮಾಡಬಹುದು ಮಕ್ಕಳೇ. ಅದರ ಬಗ್ಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ಕಾಯ್ತಿರ್ತೀರಿ, ನನಗೆ ಗೊತ್ತಿದೆ ಇವತ್ತು ನಮ್ಮ ಈ ಒಂದು ದಿನ ಭವಿಷ್ಯ ಹೇಗಿದೆ ಅಂತಕ್ಕಂಥದ್ದು. ತುಂಬ ಜನ ಆಲ್ರೆಡಿ ಲೈನಲ್ಲಿದ್ದೀರಿ, ಗುರುಗಳು ಬರ್ತಾರೋ ಇಲ್ವೋ ಅಂತಕ್ಕಂಥದ್ದು ಡೌಟ್ ಇತ್ತು. ದಯಮಾಡಿ ಕ್ಷಮೆ ಇರಲಿ ಅಂತ ಕೇಳ್ಕೊತೇನೆ. ಲೇಟ್ ಆಯಿತು, ಬಂದಿದ್ದೇನೆ. ಕಾರ್ಯಕ್ರಮ ಬೆಳಿಗ್ಗೆ ಇತ್ತು. ಸುಜಾತ ಅವರೇ ನಮಸ್ತೆ, ರವಿರಾಜ್ ಕಂಪ್ಲಿ ಅವರೇ ನಮಸ್ತೆ, ಕವಿತಾ, ಶಶಿ ರಾಘವೇಂದ್ರ ಅವರೇ ನಮಸ್ತೆ, ದೆನ್ ಕವಿತಾ ಆಶು ಅವರೇ ನಮಸ್ತೆ, ಶ್ರೀ ಸೀಮಾ ಐ ಆಮ್ ರೆಡಿ ಟು ಆಸ್ ಪರ್ ಇಸ್ ವಿಶ್ ಒನ್ಲಿ ಗುರುಗಳೇ, ಪೂಜಾ ಗಾವಳಿ ಅವರೇ ನಮಸ್ತೆ, ಯಶಸ್ವಿ ಅವರೇ ನಮಸ್ತೆ, ಗಾಯತ್ರಿ ಸಂತೋಷ್ ಅವರೇ ನಮಸ್ತೆ. ದಯಮಾಡಿ ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ದಿನ ಭವಿಷ್ಯ ಎಲ್ರಿಗೂ ನಮ್ಮ ದಿನಚರಿಯಲ್ಲಿ ಏನಾದರೂ ಒಂದು ತೊಂದರೆ ಬರುತ್ತಾ, ಆ ದಿನಚರಿಗೆ ತಕ್ಕಂಥದ್ದು ಏನಾದರೂ ಒಂದು ಸರಿಪಡಿಸ್ಕೋಬೇಕಾ ಅನ್ನತಕ್ಕಂಥ ಆತಂಕದಲ್ಲಿರ್ತೀರಿ. ಖಂಡಿತ ಅದರ ಬಗ್ಗೆ ನೋಡೇ ಬಿಡೋಣ. ಇವತ್ತು ಬೆಳಿಗ್ಗೆ 6 ಗಂಟೆ ಚಂದ್ರ ವಿಶೇಷವಾಗಿ ರೇವತಿ ನಕ್ಷತ್ರ ಪ್ರಭಾವದಲ್ಲಿರ್ತಕ್ಕಂಥದ್ದು. ಚಂದ್ರ ಬುಧನ್ ಸಾರದಲ್ಲಿದ್ದಾನೆ. ಆ ಬುಧ ವಿಶೇಷವಾಗಿ ಕುಜನ್ ನಕ್ಷತ್ರದಲ್ಲಿದ್ದಾನೆ. ಕುಜ ಬಂದು ಮತ್ತೆ ಬುಧನ್ ನಕ್ಷತ್ರದಲ್ಲೇ ಇರ್ತಕ್ಕಂಥದ್ದು. ಮೇಷರಾಶಿ ಸ್ವಲ್ಪ ತೊಳಲಾಟ ಇರುತ್ತೆ, ಬಟ್ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಎಸ್ಪೆಷಲಿ ಟೆಕ್ನಿಕಲ್ ಲೈನಲ್ಲಿದ್ದೀರ, ಈ ಬಟ್ಟೆ, ನೇಯ್ಗೆ, ನಿಟ್ಟಿಂಗ್, ಡಿಸೈನಿಂಗ್, ಫ್ಯಾಷನ್, ಅಲಂಕಾರಿಕ, ಈ ಐರನಿಂಗ್ ಮಾಡೋದು, ಬಟ್ಟೆಗೆ ಈ ಒಂದು ಬಟನ್ಸ್ ಮಾಡೋದು, ಈ ಗಾರ್ಮೆಂಟ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಬೋಟಿಕಲ್ಲಿರ್ತಕ್ಕಂಥವ್ರು, ಬ್ಯೂಟಿ ಪಾರ್ಲರ್ ಕೆಲಸ ಮಾಡ್ತಿದ್ದೀರಿ, ಮೇಕಪ್ ಆರ್ಟಿಸ್ಟ್ಗಳಾಗಿ ಕೆಲಸ ಮಾಡ್ತಿದ್ದೀರಿ, ಕ್ಯಾಮ್ರಾಮನ್ ಆಗಿ, ಅದು ಚೆನ್ನಾಗಿರ್ತಕ್ಕಂಥದ್ದು ಮಕ್ಕಳೇ, ತೊಂದರೆ ಏನಿಲ್ಲ. ಸ್ವಲ್ಪ ಚಂದ್ರ ಬುಧನ್ ಸಾರದಲ್ಲಿರೋದ್ರಿಂದ ಬುಧನಿಗೂ ಕುಜನಿಗೂ ಆಗೋಲ್ಲ. ಸೊ ಅದರಿಂದ ಸ್ವಲ್ಪ ತಲೆ ಕೆಡಿಸುತ್ತೆ, ಬುದ್ಧಿ ಕೆಡಿಸುತ್ತೆ, ಯಾವುದಾದ್ರೂ ವ್ಯವಹಾರದಲ್ಲಿ ಚಿಕ್ಕಗಳು ಪೀಕಲಾಟ ತಂದಿಟ್ಬಿಡುತ್ತೆ. ಹುಷಾರ್, ಕೇಳಿ ಮಾಡಿ ನೋಡಿ ಮಾಡಿ, ಆಯ್ತು, ಕೇಳಿ ಮಾಡಿ ನೋಡಿ ಮಾಡಿ. ವೃಷಭ ರಾಶಿ ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಬುಧ ನಿಮಗೆ ಯೋಗಕಾರಕ, ಮಿತ್ರಕಾರಕ, ಅನುರಾಗಕಾರಕ, ವಾಣಿಕಾರಕ, ಶಾರದಾಕಾರಕ, ಮಾತಿನ ಕಾರಕ, ಕಮಿಷನ್ ಕಾರಕ, ಸೋದರಿ ಕಾರಕ, ಸೋದರಳಿಯ ಕಾರಕ, ಸೋದರ ಸೊಸೆ ಕಾರಕ, ಸೋದರ ಮಾವನ ಕಾರಕ, ಲೆಕ್ಕಾಚಾರದ ಕಾರಕ, ಕಣಕು ಪುಳ್ಳೆ ಕಾರಕ, ಅಕೌಂಟಿಂಗ್ ಕಾರಕ, ಕನ್ವಿನ್ಸ್ ಮಾಡುವ ಕಾರಕ, ಕಸ್ಟಮರ್ ಸರ್ವಿಸ್ ಕಾರಕ. ನೋಡಿ ಬುಧ ಎಷ್ಟು ತತ್ವಗಳಲ್ಲಿದ್ದಾನೆ. ಒಬ್ಬ ಹಿಂಗೆ ಆಡಿಸೋದು, ಕಾಲ್ಗೆಜ್ಜೆ ಕಟ್ಕೊಂಡು ಕುಣಿಯೋದು, ಇದೇನೋ ಇವನು ಒಂಥರ ಆಡ್ತಾನೆ ಇವನು ಅಂತ ಕೆಲವು ಪುರುಷರನ್ನ ಮಾತಾಡ್ತೇನೆ. ಅವ್ನು ನಡೆಯೋದು ನೋಡೋ ಒಳ್ಳೆ ಹುಡುಗಿ ನಡೆದಂಗೆ ನಡೀತಾನೆ. ಅದೇನೋ ಅದು ಏನಾದ್ರು ಹೇಳಿದ ತಕ್ಷಣ ಕಣ್ಣಲ್ಲಿ ಪಳಕ್ಕಂತ ಹೆಣ್ಮಕ್ಳ ಥರ ಕಣ್ಣಲ್ಲಿ ನೀರು ಹಾಕೋಬಿಡ್ತಾನೆ. ಬುಧನ ಕಾರಕತ್ವ ಪಾ ಮಾತು ಕಣೋ, ಪಟ 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 ಮಾತಾಡ್ತಾನೆ ಕಣೋ. ಏಕಸಂಧಿಗ್ರಹಿ, ನೋಡಿದ್ದನ್ನು ಫೋಟೋಜೆನಿಕ್ ಮೆಮೊರಿ ಅಂತಾರೆ. 1 in million or 1 in billion ಪೀಪಲ್ ವಿಲ್ ಬಿ ಕ್ರಿಯೇಟೆಡ್. ದೈವ ಆ ಥರದ್ದು ಕೆಲವರು ಅವಧಾನಿಗಳು ಇರ್ತಾರೆ. ಏಕಸಂಧಿಗ್ರಹಗಳು ನಮ್ಮ ಕರ್ನಾಟಕದ ಬಹುದೊಡ್ಡ ಅವಧಾನ ಪರಂಪರೆಯಲ್ಲಿ ಬಹುಶ್ರೇಷ್ಠರಾಗಿರ್ತಕ್ಕಂಥವರು ನಾನು ಇವತ್ತಿಗೂ ಇದ್ದಾರೆ. ದಂತಕಥೆ ಅವರು ಬಾ ಸರಸ್ವತಿ ಪುತ್ರರೇ. ಸರಸ್ವತಿಯನ್ನ ಹುಡ್ಕೊಂಡೆಲ್ಲೋ ಹೋಗೋದು ಬೇಕಿಲ್ಲ, ಅಪರೂಪ ಅಂತ ಒಂದು ವಾಗ್ಮೇಯಗಳು. ಶತಾವಧಾನಿ ಗಣೇಶ್ ಅವರಿರ್ಬೋದು, ಪಾವಗಡ ಪ್ರಕಾಶ್ ರಾವ್ ಅವರಿರ್ಬೋದು, ನಮ್ಮ ಒಂದು ಭಾರತೀ ತೀರ್ಥ ಮಹಾಸ್ವಾಮಿಗಳಿರಬಹುದು, ಇದ್ದಾರೆ ಮಕ್ಕಳೇ. ನಮಗೆ ಗೊತ್ತಿಲ್ಲ ಅಷ್ಟೇ. ಅವರ ಬಳಿ ಕುಳಿತುಕೊಂಡರೆ ಜ್ಞಾನ ಭಂಡಾರ. ನೀವು ಎಷ್ಟು ಪುಸ್ತಕ ಓದಿದರೂ ತಿಳಿಯಲಾರದು. ಅವ್ರಿಗೆ ಒಂದು ಬಾರಿ ಓದಿದ್ದು ಅರ್ಥ ಮಾಡ್ಕೊಳ್ಳೋದು, ಒಂದು ಬಾರಿ ಓದಿದ್ದು ಅದು ವರ್ಷಗಟ್ಟಲೆ ನೆನಪಿಟ್ಕೊಂಡು ಅದನ್ನು ಮತ್ತೆ ಹೇಳತಕ್ಕಂಥದ್ದು, ಅಂಥದ್ದೊಂದು ಶಕ್ತಿ, ಸರಸ್ವತಿ ಶಕ್ತಿ ಎಲ್ಲರಿಗೂ ಒಲಿಯತಕ್ಕಂಥದ್ದಲ್ಲ. ಸೊ ಅಂಥ ಒಂದು ಬುಧ ತತ್ವ ಅನ್ನತಕ್ಕಂಥದ್ದು. ಬುಧನ ಬಗ್ಗೆ ಹೇಳ್ತಾ ಹೋಗ್ತಿದ್ದ ಅಂದರೆ ಪ್ರಚಂಡ ವಾಗ್ಮಿ, ಕಾಳಿದಾಸ ಇವರುಗಳ ಜಾತಕದಲ್ಲೆಲ್ಲ ಆ ಒಂದು ಪ್ರಪಂಚದ ಶ್ರೇಷ್ಠ ಕವಿ ಅಂದ್ರೆ ಕಾಳಿದಾಸ. ಹೂ ಇಸ್ ನಂಬರ್ 2 ಅಂದ್ರು ಅವರೇ, ಹೂ ಇಸ್ ನಂಬರ್ 3 ಅಂದ್ರು ಅವರೇ. ಅವರ ಜಾತಕದಲ್ಲೂ ಆ ಬುಧನ ತತ್ವ. ಅದಕ್ಕೆ ಅಂಥದ್ದೊಂದು ವಾಗ್ಮಯ, ಆ ತಾಯಿ ಜಗನ್ಮಾತೆಯೇ ಬಂದು ನಾಲ್ಗೆ ಮೇಲೆ ಆ ಓಂಕಾರವನ್ನ ಬರೆದು ಅವರಿಂದ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಆ ತಾಯಿಯ ಅನುಷ್ಠಾನ ಆಗಿದೆ. ಅಂಥ ಬುಧನ ತತ್ವ ಚೆನ್ನಾಗಿದೆ.
ಸೊ ಈ ವಿಭಾಗಗಳಲ್ಲಿ ತಬಲಾ ನುಡಿಸೋದು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ರೆಡಿ ಮಾಡೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಷಿಯನ್ಸ್ ಆಗಿ ಕೆಲಸ ಮಾಡ್ತಿದ್ದೀರಾ, ಬ್ಯಾಕ್ಗ್ರೌಂಡ್ ವಾಯ್ಸ್ ಓವರ್ಸ್ ಆಗಿ ಕೆಲಸ ಮಾಡ್ತಿದ್ದೀರಾ, ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀರಾ, ಗ್ರಾಫಿಕ್ಸ್ ಡಿಸೈನಿಂಗ್ ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಅದ್ಭುತವಾದಂತಹ ಅನುಕೂಲವನ್ನು ನೋಡ್ತಕ್ಕಂಥ ಒಂದು ಭಾವ. ಮಿಥುನ ರಾಶಿ, ಚಂದ್ರ ಬುಧನ್ ಸಾರದಲ್ಲಿದ್ದು, ಬುಧ ನಿಮಗೆ 12ನೇ ಮನೆಯಲ್ಲಿ ಸ್ವಲ್ಪ ಕುಜನ್ ಸಾರದಲ್ಲಿದ್ದಾನೆ, ಸ್ವಲ್ಪ ಜಾಗ್ರತೆ, ಓಡಾಟದಲ್ಲಿ ಜಾಗ್ರತೆ. ಯಾರಾದರೂ ಈ ವಾಹನಗಳಿಗೆ ಸಂಬಂಧಿಸಿದ ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ನು, ಪ್ಲಂಬಿಂಗು ಇಲ್ಲ ಕಮಿಷನ್ ಏಜೆಂಟಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಟೋಪಿ ಹಾಕಿಸ್ಕೊಬಿಡ್ತೀರ, ಜಾಗ್ರತೆ. ಪ್ರಯಾಣಗಳಲ್ಲಿ ಒಂದು ಸಣ್ಣ ಎಚ್ಚರಿಕೆ. ಕುಜ ನಿಮ್ಮ ಮುಂದ್ಗಡೆ, ಬುಧ ಕುಜನ್ ಸಾರದಲ್ಲಿ ಹಿಂದ್ಗಡೆ. ಸೊ ಡಬಲ್ ಡ್ರೈವಿಂಗ್ ಹೋಗೋವಾಗ, ಯಾರ ಜೊತೆಲೋ ಹೋಗೋವಾಗ ಗಾಡಿ ಎಲ್ಲಾದರೂ ಜಂಪ್ ಆಗಿ ಇನ್ನೊಂದಾಗಿ ಬಿದ್ದು ತಲೆಗೋ ನೆತ್ತಿಗೋ ಮೂಗುಗೋ ಅಪ್ಪಚ್ಚಿ ಮಾಡ್ಕೊಬಿಡೋದು ಏನೋ ಒಂದು ಸೂಚಿಸ್ತದೆ. ವಾಹನಗಳಲ್ಲಿ ಎಚ್ಚರಿಕೆ. ಒಂದು ಬೊಗಸೆ ಬೆಲ್ಲ, ಒಂದು ಬೊಗಸೆ ತೊಗರಿಬೇಳೆ, ಒಂದು ಸ್ವಲ್ಪ ಅವಲಕ್ಕಿ, ಅದು ಸ್ವಲ್ಪ ಹಣ್ಣು ಹಂಪಲು, ನಿಮ್ಮ ಶಕ್ತಿ. ಒಂದು ಕೆಂಪು ವಸ್ತ್ರ, ಒಂದು ಕೆಂಪು ದಾಸವಾಳ ಇಲ್ಲ ಕೆಂಪು ಪುಷ್ಪಗಳನ್ನು ಇಟ್ಟು ಯಾರಾದರೂ ಬಡವರಿಗೆ ಇವತ್ತು ಶನಿವಾರ ಬೇರೆ ಹನುಮರ ಆಲಯದ ಹತ್ರ ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿ. ಈ ಒಂದು ತಡೆಗೋಡೆಯಿಂದ ಹೊರಗಡೆ ಬರ್ತಕ್ಕಂಥದ್ದು, ಅದಕ್ಕೊಂದು ಚೆಕ್ಕು ಬಂದಿ ಹಾಕ್ಕೊಂಡ ಹಾಗೆ ಮಕ್ಕಳೇ, ತುಂಬ ವಿಶೇಷ ಆಗುತ್ತೆ. ಅಷ್ಟನ್ನು ಮಾಡಿ. ಇನ್ನು ಕರ್ಕಾಟಕ ರಾಶಿ, ಬುಧ ಕುಜನ್ ಸಾರದಲ್ಲಿರೋದ್ರಿಂದ, ಕುಜ ನಿಮ್ಮ ಮನೆಯಲ್ಲೇ ಇರೋದ್ರಿಂದ ಒಂದು ಭೂಮಿಗೆ ಸಂಬಂಧಪಟ್ಟಂಥದ್ದು, ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಆಗಿದ್ದೀರಾ, ಕನ್ಸಲ್ಟೆಂಟ್ಸ್ ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಪ್ರಾಪರ್ಟಿ ಡೀಲರ್ ಆಗಿದ್ದೀರಾ, ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ವ್ಯವಹಾರ, ಉದ್ಯೋಗ, ಕೆಲಸ ಕಾರ್ಯ, ಇಂಜಿನಿಯರ್, ಆರ್ಕಿಟೆಕ್ಟ್, ಇಂಟೀರಿಯರ್, ಪ್ಲಂಬಿಂಗ್, ಎಲೆಕ್ಟ್ರಿಷಿಯನ್, ಬಾರ್ ಬೆಂಡಿಂಗ್, ಈ ಒಂದು ಗ್ರಾನೈಟ್ ಕೆಲಸ, ಈ ಥರದ ಕಾರ್ಪೆಂಟ್ರಿ ಕೆಲಸ ವಿಭಾಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಪರಿಶ್ರಮದಿಂದ ಒಂದಷ್ಟು ಅನುಕೂಲವನ್ನು ನೋಡತಕ್ಕಂಥ ಒಂದು ದಿನ. ಇನ್ನಷ್ಟಿದೆ ಸಿಂಹರಾಶಿಗೆ. ಹೇಗಿದೆ ಈ ಶಂಖದಿಂದ ಬಂದ್ರೇನೆ ತೀರ್ಥ ಅಂತ ನಾವೇನು ಹೇಳಿದ್ವಿ. ಈ ಒಂದು ಮಹಾಶಂಖವನ್ನಿಟ್ಟು ಮನೆಯಲ್ಲಿ ಪೂಜೆ ಮಾಡುವುದರಿಂದ ನಿಮಗಾಗತಕ್ಕಂಥ ಇರತಕ್ಕಂಥ ಆ ಒಂದು ಲಕ್ಷ್ಮೀ ದೋಷದಿಂದ ಹೊರಗಡೆ ಬರ್ಬೋದು. ತಿಳ್ಕೋಬೇಕೆ? ಕಾಯ್ತಿರಿ, ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಒಂದು ಪುಟ್ಟ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ. ನಿಮ್ಮ ಬದುಕಿಗೆ ಇದುವೇ ಅಮೃತ. ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ. ನಿಮ್ಮ ಬದುಕಿಗೆ ಇದುವೇ ಅಮೃತ. ಬ್ಯಾಕ್ಟೀರಿಯಾ ಹಾಗೂ ವೈರಸ್ ಪಾಲಿಗೆ ಮಹಾವೈರಿ, ಸ್ವಚ್ಛತೆಯ ಪಾಲಿಗೆ ಹಸ್ತಾಮೃತ ಒಂದೇ ದಾರಿ. ಬಳಸಿ ಹಸ್ತಾಮೃತ ನಿತ್ಯ, ಗಳಿಸಿ ಆರೋಗ್ಯದ ಸಾನ್ನಿಧ್ಯ. ಶಂಕರಾಮೃತ ಬದುಕಿನ ಸಂಜೀವಿನಿ. ಶಂಕರಾಮೃತದ ಪ್ರತಿ ಹನಿ. ನೀವು ಪದೇ ಪದೇ ಡಿಪ್ರೆಷನ್ ಹಾಗೂ ಖಿನ್ನತೆಯ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಸೇವಿಸಿ ಶಂಕರಾಮೃತ. ಗಳಿಸಿ ಆರೋಗ್ಯ ನಿತ್ಯ. ನಿಮಗೆ ಗೊತ್ತೇ, ನಿಮ್ಮ ದೇಹದಲ್ಲಿನ ವಾತ ಸಮಸ್ಯೆಯಿಂದಾಗಿ ನಿಮಗೆ ಸಂಧಿವಾತ, ಜಾಯಿಂಟ್ ಪೇನ್ ಸಮಸ್ಯೆಯಾಗುವುದೆಂದು. ಹಾಗಾದರೆ ಸೇವಿಸಿ ಶಂಕರಾಮೃತ. ನಿಮ್ಮ BP, ಶುಗರ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲವ? ಹಾಗಾದರೆ ಸೇವಿಸಿ ಶಂಕರಾಮೃತ. ಗಳಿಸಿ ಆರೋಗ್ಯದ ಸೂತ್ರ. ದೇಹಕ್ಕೆ ಶಕ್ತಿ ಬೇಕು ಅಂದ್ರೆ ತಿನ್ನಬೇಕು ಅನ್ನ. ಪ್ರಾಣಕ್ಕೆ ಶಕ್ತಿ ಬೇಕು ಅಂದ್ರೆ ಮಾಡ್ತಾ ಇರಬೇಕು ಪ್ರಾಣಾಯಾಮ. ಎರಡಕ್ಕೂ ಶಕ್ತಿ ಬೇಕು ಅಂದ್ರೆ ಕುಡಿತಿರಬೇಕು ಶಂಕರಾಮೃತ. ನೀವು ಪದೇ ಪದೇ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ?
ಮೂತ್ರನಾಳದ ಸೋಂಕಿನ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯ ನಿತ್ಯ. ಸ್ವಾಮಿ ಶಂಕರ, ಪದೇ ಪದೇ ನಿಮಗೆ ಅನಾರೋಗ್ಯ ಸಮಸ್ಯೆ ಕಾಡುತ್ತಿದೆಯಾ? ಪದೇ ಪದೇ ನಿಮ್ಮ BP ಶುಗರ್ ಏರುಪೇರಾಗುತ್ತಿದೆಯಾ? ಪದೇ ಪದೇ ನಿಮಗೆ ಜ್ವರ ಬರುತ್ತಿದೆಯಾ? ಆಲ್ಕೋಹಾಲ್ ಇಲ್ಲವೇ ಧೂಮಪಾನದ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯದ ಸೂತ್ರ. ನಿಮ್ಮ ಮಕ್ಕಳು ತೀರಾ ತುಂಟ್ರು ಅಂತ ಅನ್ನಿಸ್ತಿದೆಯಾ? ಪದೇ ಪದೇ ಶೀತ ಹಾಗೂ ಇನ್ನಿತರ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರಾ? ಈಗ ಬಂದಿದೆ ಬ್ರಹ್ಮಶಂಕರ, ನಿಮ್ಮ ಮಕ್ಕಳ ಬೆಳವಣಿಗೆಯ ಕಾವಲುಗಾರ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೊಂದು ಸಹಾಯ ಹಸ್ತ ಬೇಕೆ? ಸಂಪರ್ಕಿಸಿ ನಮಾಮಿ ಶಂಕರ, ನಿಮ್ಮ ಬದುಕಿಗೊಂದು ಪುಟ್ಟ ನೆರಳು. ಬನ್ನಿ ಸಿಂಹರಾಶಿಗೆ ಹೇಗಿದೆ ಅನ್ನತಕ್ಕಂಥದ್ದು ನೋಡೋಣ. ಮಿತ್ರಕಾರಕ ಬುಧ, ಅವನು ಕುಜನುಸಾರತ್ವದಲ್ಲಿ ಬೇರೆ ಇದ್ದಾನೆ. ವೃತ್ತಿಗೆ ಸಂಬಂಧಿತ ಲೆಕ್ಕಾಚಾರದಲ್ಲಿ ಅನುಕೂಲವಿದೆ, ಬಟ್ ಸ್ವಲ್ಪ ಪರಿಶ್ರಮ, ಯಾಕಂದ್ರೆ ಕುಜ 12ನೇ ಮನೇಲಿದ್ದಾನೆ. ಸೊ ಉದ್ಯೋಗದಲ್ಲಿ ಕೆಲವ್ರು ಕಾಲು ಎಳೆಯೋರು ಇರ್ತಾರೆ, ಚುಚ್ಚೋದು, ಮಾತು ಆಡೋದು, ಇನ್ನೊಂದು ಥ್ರೋ ಮಾಡೋದು, ದೀಸ್ ಥಿಂಗ್ಸ್ ವಿಲ್ ಬಿ ದೇರ್. ಅದನ್ನೆಲ್ಲ ತೀರಾ ಮನಸ್ಸಿಗೆ ತಗೊಬಂದು ನಿಲ್ಲಿಸ್ಕೊಳ್ತಕ್ಕಂಥದ್ದು ಬೇಡ ಮಕ್ಕಳೇ, ತೀರಾ ತಂದು ನಿಲ್ಲಿಸ್ಕೊಳ್ತಕ್ಕಂಥದ್ದು ಬೇಡ. ನಾವು ಹಾಗೆ ನಮಗೇನು ಒಳ್ಳೇದಾಗಿದೆ ನಾವು ಗಮನಿಸಲ್ಲ ಮಕ್ಕಳೇ, ನಮಗೇನು ಸಿಕ್ಕಿದೆ ಗಮನಿಸಲ್ಲ. ನಮಗೆ ಸಿಗದಿರುವುದನ್ನೇ ನಾವು ಹುಡುಕಿಕೊಂಡು ತಪ್ಪಿಸುವುದು. ಇದ್ದಿದ್ರೆ ಒಳ್ಳೆ ಮಗ ಇದ್ದಾನೆ, ಮಗಳಿಲ್ಲ ಅಂತ ಕೊಡು. ಒಳ್ಳೆ ಮಗಳಿದ್ದಾಳೆ, ಮಗನಿಲ್ಲ ಅಂತ ಕೊರಗು. ಇಬ್ಬರೂ ಇದ್ದಾರೆ, ಒಳ್ಳೆ ಡಾಕ್ಟರ್ ಆಗಿರ್ಬೇಕಿತ್ತು ಅಂತ ಕೊರಗು, ಇಲ್ಲ ಇಂಜಿನಿಯರ್ ಆಗಿರ್ಬೇಕಿತ್ತು ಅಂತ ಕೊರಗು, ತುಂಬ ಬುದ್ಧಿವಂತರಾಗಿರ್ಬೇಕು ಅಂತ ಕೊರಗು. ನೆಮ್ಮದಿ ಕೊಟ್ಟಿದ್ದಾನೆ, ಕುಟುಂಬದಲ್ಲಿ ಆನಂದ ಕೊಟ್ಟಿದ್ದಾನೆ, ದುಡ್ಡಿರ್ಬೇಕಿತ್ತು ಅಂತ ಒಂದಕ್ಕೂ. ಹೀಗೆ ಮಕ್ಕಳೇ, ನಮ್ಮ ತಪನೆ ಇದೆಯಲ್ಲ ಮನುಷ್ಯನಿಗೆ ಮಾತ್ರ ಅದಕ್ಕೆ ಅದೊಂದು ಶಾಪ, ಶಾಪಗ್ರಸ್ತ ಜೀವನ. ತನ್ನ ಜೀವನವನ್ನು ತಾನೇ ಶಾಪ ಮಾಡ್ಕೋತಾನೆ. ಯಾರು ಶಾಪ ಹೇಳೋ ಇದು ಬೇಕಿಲ್ಲ, ತನಗೆ ತಾನೇ ಆ ಕೊರಗುತ್ತಾ ಇರುವುದನ್ನು ಬಿಟ್ಟು ಇಲ್ಲದಿರುವುದರ ಕಡೆಗೆ ಆ ಮನಸ್ಸು ವಾಲತಕ್ಕಂಥದ್ದು. ಸೊ ಇವತ್ತು ಸಿಂಹರಾಶಿ ಆ ಥರದೊಂದು ಭಾವದಿಂದ ಸ್ವಲ್ಪ ಸಂಕುಚಿತಗೊಳ್ತೀರಾ. ಓಂ ದುಮ್ ದುರ್ಗೈ ನಮಃ. ಕುಜನನ್ನ ಸಂಪ್ರೀತ ಮಾಡಬೇಕು ಅಂತ ಹೇಳಿದ್ರೆ ಆತನ ಅಮ್ಮನನ್ನ ಸಂಪ್ರೀತ ಮಾಡ್ಕೋಬೇಕು, ನೆನೆಸ್ಕೋಬೇಕು ಅನ್ನತಕ್ಕಂಥದ್ದು. ಸೊ ಅಮ್ಮನನ್ನ ನೆನೆಸ್ಕೊಳ್ತಕ್ಕಂಥದ್ದು ಮಾಡಿ, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಯಾಕೋ ಸಿಂಹರಾಶಿ ವಿಲ 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 ಅಂತಿದ್ದೀರಿ, ಏನೋ ಉದ್ಯೋಗದಲ್ಲಿ ಒಂದು ಅವಮಾನ ನಡೆದು ಬಿಡುತ್ತೆ. ಆಗದ್ದನ್ನು ಮಾಡ್ತೀನಿ ಅಂತನೋ ಇಲ್ಲ ಮಾಡೇ ಬಲ್ಲೆ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಒಂದು ರಿಸ್ಕ್ ಇರೋ ವ್ಯವಹಾರ, ಕೆಲಸ, ಇನ್ವೆಸ್ಟ್ಮೆಂಟ್ ಅಂತ ಹೋಗಿ ಅಲ್ಲೊಂದು ಉದ್ಯೋಗ ಇಲ್ಲ ವ್ಯವಹಾರದಲ್ಲಿ ಒಂದು ತಳಮಳ ತಂದು ಇಟ್ಕೊಬಿಟ್ಟಿದ್ದೀರಿ ಮನೆ ಬಾಗಿಲಿಗೆ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಪ್ಲೀಸ್ ಟ್ರೈ ಟು ಸೇ ನೋ. ನಾನು ಎಸ್ ಅನ್ನೋದೇ, ನನಗೆ ನೋ ಗೊತ್ತಿಲ್ಲ, ತುಂಬ ಕಷ್ಟ, ನನಗೆ ನೋ ಅನ್ನೋದು ಬರೋಲ್ಲ. ನೋಡಿ ಸರ್, ಯೋಚನೆ ಮಾಡಿ. ಯಾರನ್ನಾದ್ರೂ ಉದ್ಯೋಗದಿಂದ ನನ್ನ ಆಫೀಸಲ್ಲಿ ಕೆಲವೊಂದು ಸಮಯ ತುಂಬ ಕಠಿಣ ಪರಿಸ್ಥಿತಿ ತೆಗಿಲೇಬೇಕು ಅಂತ ಬಂದು ನನ್ನ ಹತ್ರ ಹೇಳ್ತಾರೆ, ಸರ್ ವಿ ಆರ್ ರಿಮೂವ್ಡ್, ವಿ ಆರ್ ಆಸ್ ದೆಮ್ ಟು ಸರ್ವ್ ನೋಟಿಸ್ ಅಂತ. ಸ್ವಲ್ಪ ಯೋಚನೆ ಮಾಡಿ, ಪಾಪ ಮಕ್ಕಳು. ಇಲ್ಲ ಸರ್, ದೇ ಬ್ರೋಕನ್. ನೀವು ಹಾಗೇ ಇರಬೇಕು. ನೋ ಅನ್ನುವುದನ್ನು ಕಲೀರಿ ಎಲ್ಲರೂ ಮಕ್ಕಳೇ. ಆಗೋಲ್ಲ ನೇರವಾಗಿ ಹೇಳಿ, ಆಗುತ್ತೆ ಅಂತ ಹೇಳಿ ನೆತ್ತಿ ಮೇಲೆ ತಂದಿಟ್ಕೋಬೇಡಿ. ಒಬ್ಬ ಸ್ಪಿರಿಚುವಲ್ ಪರ್ಸನ್ ಶುಡ್ ನಾಟ್ ಸೇ ನೋ. ಒಬ್ಬ ಎಕನಾಮಿಕ್ ಅನ್ನತಕ್ಕಂಥವನು, ಒಬ್ಬ ಗೃಹಸ್ಥ ಅನ್ನತಕ್ಕಂಥವನು ಇಲ್ಲ ಅನ್ನೋದನ್ನ ಸ್ವಲ್ಪ ಕಲಿಬೇಕು ಕಲಿಯುಗಕ್ಕೆ. ಯಾರೋ ಬಂದ ಏನೋ ಹೇಳ್ದ ಹೌದು ಅನ್ಬೇಡಿ, ಆಗ್ಲಿ ಅಂತ ಹೇಳಬೇಡಿ, ಸಿಕ್ಕಾಕೋಬಿಡ್ತೀರಿ. ವಿಲ 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 ಜೀವನ ಪರ್ಯಂತ ಒದ್ದಾಡ್ತೀರಿ. ಕೊಟ್ಟೆ ಸರ್, ನಮ್ಮ ಮನೆ ಮಹಾಲಕ್ಷ್ಮಿ ಅದನ್ನ ಹೇಳ್ತಿರುತ್ತೆ. ಬಂದವ್ರಿಗೆಲ್ಲ ಕೇಳಿದ ತಕ್ಷಣ ಏನೋ ಒಂದು ಹೇಳ್ತಾರೆ, ಏನೋ ಒಂದು ಮಾಡ್ತೀರಿ, ಕೊಟ್ಬಿಡ್ತೀರಿ, ಆಮೇಲೆ ಬಿಡಮ್ಮ ಆಗೋ ಕಾಲಕ್ಕಾಗುತ್ತೆ. ಸಂಕಟದಿಂದ ಒದ್ದಾಡ್ತಿರ್ತಾರೆ. ಬೇಕಿತ್ತಾ ನಿಮ್ಗಿದು, ಆಗ್ಬೇಕಿತ್ತಾ ಇದು ನಿಮಗೆ ಅಂತ. ಇಲ್ಲ ಬಿಡಮ್ಮ, ಕಾಲಕ್ಕಾಗುತ್ತೆ, ದೈವ ಇದು ಗೊತ್ತಿದೆ, ನನಗೆ ನೋ ಅನ್ನೋಕ್ಕೆ ಬರೋಲ್ಲ. ಅದಕ್ಕೆ ಪುಟ್ ಎ ಬೌಂಡ್ರಿ ಆಫ್ ಸಮ್ ಟೀಮ್, ಅವ್ರು ನೋಡ್ಕೋತಾರೆ. ಸೊ ಹಾಗೆ ಸಿಂಹರಾಶಿ ಅಷ್ಟೇ ಅಲ್ಲ, ಎಲ್ಲರೂ ಅಷ್ಟೇ. ದಯಮಾಡಿ ಎಸ್ ಅನ್ನೋ ಮೊದಲು ನೋಡಿ, ಒಂದು ನಿಯಮ ಇದೆ, 1000 ಬಾರಿ ನೋ ಅನ್ಬೋದು, ಅಂದುಬಿಟ್ಟು ಎಸ್ ಅನ್ಬೋದು ಒಮ್ಮೆ, ತೊಂದರೆ ಇಲ್ಲ. ಆಗಲಿ ಸರ್ ಈಗ ಮಾಡ್ತೀನಿ ಅಂತ.
ಆದರೆ ಈಗ ಮಾಡ್ತೀನಿ, ಈಗ ಕೊಡ್ತೇನೆ, ಈಗ ನಿಲ್ತೇನೆ ಅಂತ ಎಸ್ ಅಂದ್ಬಿಟ್ರೆ ನೋ ಅನ್ನೋ ಅಧಿಕಾರ ನಿಮಗಿಲ್ಲ. ನಿಮಗೆ ಇಲ್ಲ. ದಟ್ಸ್ ಇಟ್. ಅದಕ್ಕಿಂತ ದೊಡ್ಡ ಶಾಪವಿಲ್ಲ. ಅದಕ್ಕೋಸ್ಕರ ಸಾಮಾನ್ಯರು ನೀವು. ಅಟ್ಲೀಸ್ಟ್ ಬಾಯಿ ಮುಚ್ಕೊಂಡಾದ್ರೂ ಇರ್ರಿ. ಸಿಂಹರಾಶಿ ಹಂಗೆ ಸಿಕ್ಕಾಕೊಂಡಿರೋದು. ಯಾವುದೋ ವ್ಯವಹಾರ, ಯಾವುದೋ ಕೆಲಸ, ಯಾವುದೋ ಒಂದು ಗುರುತರ ಜವಾಬ್ದಾರಿ ಎಸ್ ಅನ್ಬಿಟ್ಟಿದ್ದೀರಾ, ನೆತ್ತಿ ಮೇಲೆ ಇಟ್ಕೊಬಿಟ್ಟಿದ್ದೀರಾ. ಈಗ ಅದು ನಿಮ್ಮ ಕುತ್ತಿಗೆಗೆ ತಂದು ನಿಲ್ಲಿಸುತ್ತೆ. ದುರ್ಗೈ ನಮಃ. ಆ ದುರ್ಗಾ ಮಾತೆಯೇ ಕಾಪಾಡಬೇಕು. ಇಲ್ಲ 17, 17, 17, 17, 17, 17, 17 ಇವತ್ತೊಂದು 108 ಬಾರಿ ಹೇಳಿ. ಅಲ್ಲೊಂದು ಕದಲಿಕೆ ಆಗುತ್ತೆ. ಆ ಧೈರ್ಯ ತುಂಬಿಸುತ್ತೆ. 17 ಅಂತ ಹೇಳ್ತಿದ್ದಾಗಿಯೇ ರೌದ್ರಾಂಶವಿರತಕ್ಕಂಥ ಕಾಳಿ ಸಂಭೂತವಾಗಿರತಕ್ಕಂಥ ಸಂಖ್ಯೆ. ಅದಕ್ಕೆ ಆ ಸಂಖ್ಯೆನಲ್ಲಿ ಹುಟ್ಟಿರೋರು ಆ ಥರನೇ ಇರ್ತಾರೆ. ಗಲಗಲ ಗಲಗಲ ಏನೋ ಒಂದು ಬಾ. ಸೊ ಅದನ್ನು ಮಾಡ್ಕೊಳ್ಳಿ. ಇನ್ನು ಕನ್ಯಾ ರಾಶಿ, ಬುಧ ಮೂಲ ತ್ರಿಕೋಣದಲ್ಲಿದ್ದಾನೆ, ಭಾಗ್ಯಸ್ಥಾನದಲ್ಲಿದ್ದಾನೆ, ತೊಂದರೆ ಏನಿಲ್ಲ. ಆರೋಗ್ಯದಲ್ಲಿ ಚೇತರಿಕೆ, ಓಡಾಟದಲ್ಲಿ ಚೇತರಿಕೆ. ಬಟ್ ಚಂದ್ರ ಬುಧನ್ ಸಾರದಲ್ಲಿದ್ದಾನೆ. ಸ್ವಲ್ಪ ನೋಡಿಕೊಂಡು. ನಮ್ಮ ಕಡೆ ಒಂದು ಮಾತಿದೆ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಯಾರೂ ಇಲ್ಲ, ಸುಮ್ಮನಿರಬಲ್ಲವರು ಇಲ್ಲವೇ ಇಲ್ಲ. ಏನು ಮಾಡಲಿ ನಾನು, ಏನು ಮಾಡಲಿ, ಕಣ್ಣುಗಳಿದ್ದು ಕುರುಡರ ಹಾಗೆ ಎಲ್ಲ ಜೀವಿಸುವರು. ಹೌದಲ್ವಾ? ಎಲ್ಲ ಬಲ್ಲವರಿಲ್ಲ ಅಂದರೆ ಎಲ್ಲವನ್ನೂ ತಿಳಿದವರು ಈ ಲೋಕದಲ್ಲಿ ಇಲ್ಲ ಮಕ್ಕಳೇ, ಇಲ್ಲ. ನಾವೇನಾದರೂ ತಿಳ್ಕೊಂಡು, ನಮಗೆ ಅಲ್ಪದ ಜ್ಞಾನಿ ತುಂಬ ತುಂಬ ದೊಡ್ಡದಾಗಿ ನಾವು ಆಡ್ತೇವೆ. ನಾವು ಎಲ್ಲವನ್ನೂ ತಿಳಿದಿಲ್ಲ. ಒಂದು ಉದಾಹರಣೆ, ಅಡುಗೆ ಮನೆಗೆ ಹೋದ್ರೆ ಉಪ್ಪು ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಸಕ್ಕರೆ ಎಲ್ಲಿದೆ ಅಂತ ಗೊತ್ತಿಲ್ಲ. ತುಂಬ ತಿಳಿದವನಾಗಿ ನಾವು ಮಾತಾಡ್ತೇವೆ, ಎಕ್ಸ್ಪರ್ಟ್ಸ್ ಆಗಿ ಮಾತಾಡ್ತೇವೆ. ಟಾಯ್ಲೆಟ್ ಒಳಗಡೆ ಹೋಗ್ಬಿಟ್ಟು ಎಲ್ಲಿ ಟಾಯ್ಲೆಟ್ ಕ್ಲೀನರ್ ಇಟ್ಟಿದೆ, ಇನ್ನೊಂದಿದೆ ಅಂತಕ್ಕಂಥದ್ದು ಹುಡುಕಾಡ್ತಿರ್ತೇವೆ. ನಮಗೆ ಗೊತ್ತಿಲ್ಲ, ತಾಯಿ ಜೀವ. ಬಟ್ಟೆ ಕಬೋರ್ಡ್ಗೆ ಹೋದ ಅಂದರೆ ಹುಡುಕಾಡ್ತಿರ್ತೀವಿ. ಶರ್ಟ್ ಎಲ್ಲಿದೆಯೋ, ನನ್ನ ಕುರ್ತಾದ ಎಲ್ಲಿದೆಯೋ, ಶಲ್ಯ ಎಲ್ಲಿಟ್ಟಿದೆಯೋ ಅಂತ ಹೇಳ್ಬಿಟ್ಟು ಊರೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಓಡಾಡ್ತೀವಿ. ನೋಡಿ, ಅಲ್ಲೋದ ಅಂದರೆ ಸಿಕ್ಕಾಕೋತೀವಿ. ಬಲ್ಲವರು ಯಾರೂ ಇಲ್ಲ. ಅಂದರೆ ತುಂಬ ತಿಳಿದಿರೋರು ಇದ್ರೂ ಅವರಿಲ್ಲ. ಈಗ ಶ್ರೀಕೃಷ್ಣ ಪರಮಾತ್ಮರು, ಹೌದು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ರಾಘವೇಂದ್ರಾಚಾರ್ಯರು, ವ್ಯಾಸತೀರ್ಥರು, ತುಂಬ ತುಂಬ ಅಲ್ಲಮ ಪ್ರಭುಗಳು, ಬಸವಣ್ಣನವರು ಈಗಿಲ್ಲ. ಅವ್ರು ನಮ್ಮ ಜೊತೆ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಯಾರೂ ಇಲ್ಲ. ಅವರಿದ್ರು, ಈಗ ನಮ್ಮ ಜೊತೆಲಿ ಇಲ್ಲ. ಅವರು ಸುಮ್ಮನಿರಬಲ್ಲವರು ಇಲ್ಲವೇ ಇಲ್ಲ. ಅಬ್ಬಬ್ಬಬ್ಬಬ್ಬಬ್ಬ, ನಮಗೊಂದಿಷ್ಟು ಅಣು ಗೊತ್ತಿದ್ರೆ ಬ್ರಹ್ಮಾಂಡ ಗೊತ್ತಿದೆ ಅಂತ ನಮಗೊಂದು. ಸುಮ್ಮನಿರೋಲ್ಲ, ಪಟಾಪಟ 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 ಅಂತ ಮಾತಾಡ್ತಿರ್ತೀವಿ. ಸೊ ದಟ್ ಈಸ್ ಅವರ್ ವೀಕ್ನೆಸ್. ಸೊ ಇವತ್ತು ಕನ್ಯಾ ರಾಶಿ ತುಂಬ ತಿಳಿದಿದೆ ಅಂತ ಹೋಗಿ ಏನಾದರೂ ಒಂದು ಎಳೆದಾಟ ಮಾಡ್ಕೋತೀರಿ. ಸ್ವಲ್ಪ ಜಾಗ್ರತೆ. ಕೇಳಿ, ಎಕ್ಸ್ಪರ್ಟ್ಸನ್ನು ಕೇಳಿ. ನೀವು ಜ್ಞಾನವಂತರೆ, ನಾನು ಇಲ್ಲ ಅನ್ನೋಲ್ಲ. ಒಬ್ಬ ಮರಕ್ಕೆ ಮೀರಿದ್ದು ದೊಡ್ಡ ಮರ ಒಂದುಂಟು. ಒಂದು ಜ್ಞಾನ ಶಿಖರಕ್ಕೆ ಮೀರಿದಂಥ ಇನ್ನೊಂದು ಜ್ಞಾನ ಶಿಖರವುಂಟು, ಜ್ಞಾನ ಭಂಡಾರ ಉಂಟು. ಕೇಳಿ, ಕೇಳೋದ್ರಲ್ಲಿ ತಪ್ಪಿಲ್ವಲ್ಲ. ಆನಂತರ ಹೆಜ್ಜೆ ಇಡೋಣ ಮಕ್ಕಳೇ. ಹೆಚ್ಚು ಕಮ್ಮಿಯಾಗಿ ವ್ಯವಹಾರ ಗೊತ್ತಿಲ್ಲ, ಇನ್ನೊಂದು ಅನ್ನತಕ್ಕಂಥದ್ದು. ಸೊ ಸ್ವಲ್ಪ ಜಾಗ್ರತೆ. ವ್ಯವಹಾರ ಇರ್ಬೋದು, ಕುಟುಂಬ ಇರ್ಬೋದು, ಹಣಕಾಸು ಇರ್ಬೋದು, ಅದನ್ನ ನೋಡ್ಕೊಳ್ಳಿ. ತುಲಾರಾಶಿ ತುಂಬ ಚುರುಕಿರ್ತೀರಿ ಇವತ್ತು. ಅಬ್ಬೋ, ಏಕಸಂಧಿಗ್ರಹಿ, ಅವಧಾನ ಪರಂಪರಾ ಅಂತ ನಾನು ಹೇಳಿದ್ನಲ್ಲ, ಆ ರೀತಿಯ ಒಂದು ಚುರುಕು, ಆ ರೀತಿಯ ಒಂದು ನಾಲೆಜ್, ಆ ರೀತಿಯ ಒಂದು ಗತ್ತು, ಆ ರೀತಿಯ ಒಂದು ಪ್ರೆಸೆಂಟೇಷನ್. ಎಂಥ ಸಮಸ್ಯೆ ಬಂದರೂ, ಕ್ಲಿಷ್ಟ ಸಮಸ್ಯೆ ಬಂದರೂ ಅದನ್ನು ಭೇದಿಸುವ, ಅದಕ್ಕೊಂದು ದಾರಿ ಕೊಡುವ, ಮಾರ್ಗೋಪಾಯ ಹುಡುಕಿಕೊಳ್ಳುವ, ಮಾರ್ಗದರ್ಶನ ಮಾಡುವ ಒಂದು ಲಾಯರ್ ಥರ, ಒಂದು ಪೊಲೀಸ್ ಥರ, ಅಡ್ವೈಸರ್ ಥರ, ಒಂದು ಸಮಾಧಾನ ಮಾಡುವ ಅಮ್ಮನ ಥರ ನಿಮ್ಮಲ್ಲಿ ಅಂಥದ್ದೊಂದು ಶಕ್ತಿ ಇವತ್ತಿರುತ್ತೆ. ಗೋ ಫಾರ್ ಇಟ್ ಮಕ್ಕಳೇ. ಖಂಡಿತ ಯು ವಿಲ್ ಕ್ರ್ಯಾಕ್ ಇಟ್. ಎಸ್ಪೆಷಲಿ ಇಫ್ ಯು ಆರ್ ಗೋಯಿಂಗ್ ಫಾರ್ ಏನಾದರೂ ಒಂದು ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್, ಇಂಟರ್ವ್ಯೂಸ್, ಹೋಗಿ ಇವತ್ತು ಕ್ರ್ಯಾಕ್ ಮಾಡ್ಕೊಂಡು ಬರ್ತೀರಿ. ಗುರುವಿಗೆ ತಿರುಮಂತ್ರ. ಗುರುಗಳು ಇವತ್ತು ಅಂಥದ್ದೊಂದು ತಾಕತ್ತಿರುತ್ತೆ. ಇನ್ನು ವೃಶ್ಚಿಕ ರಾಶಿ, ನಿಮಗೂ ಬುಧನಿಗೂ ಅಷ್ಟಕ್ಕಷ್ಟೇ. ಸೊ ಚಂದ್ರ ಬುಧನ್ಸಾರದಲ್ಲಿದ್ದು ಆ ಬುಧ ಕುಜನ್ಸಾರದಲ್ಲಿರೋದ್ರಿಂದ ಒಳ್ಳೆಯದೇ ಆಗುತ್ತೆ. ಎಸ್ಪೆಷಲಿ ರಿಪೇರ್, ಪಂಪ್ ಸೆಟ್ ರಿಪೇರ್,
ರಿಪೇರಿ, ದೊಡ್ಡ ದೊಡ್ಡ ಮೆಷಿನ್ಗಳ ರಿಪೇರಿ ಮಾಡ್ತಕ್ಕಂಥದ್ದು, ಗ್ರಾನೈಟು, ಕ್ರಷರು, ಮಾರ್ಬಲ್ಲು, ಈ ಥರದ ಒಂದು ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಕನ್ಸ್ಟ್ರಕ್ಷನ್ ಲೈನಲ್ಲಿ ಕೆಲಸ ಮಾಡ್ತಿದ್ದೀರಾ, ಪೊಲೀಸ್ ಇಲಾಖೆನಲ್ಲಿ ಕೆಲಸ ಮಾಡ್ತಿದ್ದೀರಾ, ಕ್ರೈಮ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿರ್ತೀರಾ, ಒಂದು ಭರ್ಜರಿಯಾದಂಥ ಭೇಟೆ ಸಿಗತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ. ಕಲಾವಿದರು ಸ್ವಲ್ಪ ಜಾಗ್ರತೆ ಇರಬೇಕು. ಎಲ್ಲೋ ಒಂದು ಅವಮಾನ, ಅಪವಾದ ಹುಡ್ಕೊಂಡು ಬರೋದು, ಯಾವುದೋ ಒಂದು ಅಪಚಾರ, ಈ ಥರದ್ದು ಒಂದು ಸಣ್ಣ ಎಳೆದಾಟ ಉಂಟು. ಕಲಾವಿದರು ತುಂಬ ಕೇರ್ಫುಲ್ ಆಗಿರಿ. ಏನು ಧನುಸು ರಾಶಿಗೆ ಹೇಗಿದೆ ಅನ್ನತಕ್ಕಂಥದ್ದನ್ನು, ಹಾಗೂ ಯಾವ ಈ ಒಂದು ಶಂಖದಿಂದ ಬಂದ್ರೇ ತೀರ್ಥ, ಆ ಲಕ್ಷ್ಮೀ ದೋಷಕ್ಕೆ ಒಂದು ಅದ್ಭುತವಾದಂಥ ಪರಿಷ್ಕಾರ ಉಂಟು. ಅದನ್ನು ಮುಂದಿನ ಭಾಗಗಳಲ್ಲಿ ತಿಳಿಸ್ತೇನೆ. ಕಾಯ್ತಿರಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ತಿಂಗಳಿಗೆ ನೀವು 10 ರಿಂದ 15 ಸಾವಿರ, ದಿನಕ್ಕೆ 2 ರಿಂದ 3 ಗಂಟೆ ಕೆಲಸ ಮಾಡಿ ಗಳಿಸಬೇಕೆ? ಹಾಗಾದರೆ ಸಂಪರ್ಕಿಸಿ ನಮಾಮಿ ಶಂಕರ. ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ. ನಿಮ್ಮ ಬದುಕಿಗೆ ಇದುವೇ ಅಮೃತ. ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ. ನಿಮ್ಮ ಬದುಕಿಗೆ ಇದುವೇ ಅಮೃತ. ಬ್ಯಾಕ್ಟೀರಿಯಾ ಹಾಗೂ ವೈರಸ್ ಪಾಲಿಗೆ ಮಹಾವೈರಿ, ಸ್ವಚ್ಛತೆಯ ಪಾಲಿಗೆ ಹಸ್ತಾಮೃತ ಒಂದೇ ದಾರಿ. ಬಳಸಿ ಹಸ್ತಾಮೃತ ನಿತ್ಯ, ಗಳಿಸಿ ಆರೋಗ್ಯದ ಸಾನ್ನಿಧ್ಯ. ಶಂಕರಾಮೃತ ಬದುಕಿನ ಸಂಜೀವಿನಿ. ಶಂಕರಾಮೃತದ ಪ್ರತಿ ಹನಿ. ನೀವು ಪದೇ ಪದೇ ಡಿಪ್ರೆಷನ್ ಹಾಗೂ ಖಿನ್ನತೆಯ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಸೇವಿಸಿ ಶಂಕರಾಮೃತ. ಗಳಿಸಿ ಆರೋಗ್ಯ ನಿತ್ಯ. ನಿಮಗೆ ಗೊತ್ತೇ, ನಿಮ್ಮ ದೇಹದಲ್ಲಿನ ವಾತ ಸಮಸ್ಯೆಯಿಂದಾಗಿ ನಿಮಗೆ ಸಂಧಿವಾತ, ಜಾಯಿಂಟ್ ಪೇನ್ ಸಮಸ್ಯೆಯಾಗುವುದೆಂದು. ಹಾಗಾದರೆ ಸೇವಿಸಿ ಶಂಕರಾಮೃತ. ನಿಮ್ಮ BP, ಶುಗರ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲವ? ಹಾಗಾದರೆ ಸೇವಿಸಿ ಶಂಕರಾಮೃತ. ಗಳಿಸಿ ಆರೋಗ್ಯದ ಸೂತ್ರ. ದೇಹಕ್ಕೆ ಶಕ್ತಿ ಬೇಕು ಅಂದ್ರೆ ತಿನ್ನಬೇಕು ಅನ್ನ. ಪ್ರಾಣಕ್ಕೆ ಶಕ್ತಿ ಬೇಕು ಅಂದ್ರೆ ಮಾಡ್ತಾ ಇರಬೇಕು ಪ್ರಾಣಾಯಾಮ. ಎರಡಕ್ಕೂ ಶಕ್ತಿ ಬೇಕು ಅಂದ್ರೆ ಕುಡಿತಿರಬೇಕು ಶಂಕರಾಮೃತ. ನೀವು ಪದೇ ಪದೇ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಮೂತ್ರನಾಳದ ಸೋಂಕಿನ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಸೇವಿಸಿ ಶಂಕರಾಮೃತ. ಗಳಿಸಿ ಆರೋಗ್ಯ ನಿತ್ಯ. ಸ್ವಾಮಿ ಶಂಕರ. ಪದೇ ಪದೇ ನಿಮಗೆ ಅನಾರೋಗ್ಯ ಸಮಸ್ಯೆ ಕಾಡುತ್ತಿದೆಯಾ? ಪದೇ ಪದೇ ನಿಮ್ಮ BP, ಶುಗರ್ ಏರುಪೇರಾಗುತ್ತಿದೆಯಾ? ಪದೇ ಪದೇ ನಿಮಗೆ ಜ್ವರ ಬರುತ್ತಿದೆಯಾ? ಆಲ್ಕೋಹಾಲ್ ಇಲ್ಲವೇ ಧೂಮಪಾನದ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಸೇವಿಸಿ ಶಂಕರಾಮೃತ. ಗಳಿಸಿ ಆರೋಗ್ಯದ ಸೂತ್ರ. ನಿಮ್ಮ ಮಕ್ಕಳು ತೀರಾ ತುಂಟ್ರು ಅಂತ ಅನ್ನಿಸ್ತಿದೆಯಾ? ಪದೇ ಪದೇ ಶೀತ ಹಾಗೂ ಇನ್ನಿತರ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರಾ? ಈಗ ಬಂದಿದೆ ಬ್ರಹ್ಮಶಂಕರ, ನಿಮ್ಮ ಮಕ್ಕಳ ಬೆಳವಣಿಗೆಯ ಕಾವಲುಗಾರ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೊಂದು ಸಹಾಯ ಹಸ್ತ ಬೇಕೆ? ಸಂಪರ್ಕಿಸಿ ನಮಾಮಿ ಶಂಕರ.
ನಿಮ್ಮ ಬದುಕಿಗೊಂದು ಪುಟ್ಟ ನೆರಳು. ತಿಂಗಳ ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ. ನಿಮ್ಮ ಬದುಕಿಗೆ ಇದುವೇ ಅಮೃತ. ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ. ನಿಮ್ಮ ಬದುಕಿಗೆ ಇದುವೇ ಅಮೃತ. ಬ್ಯಾಕ್ಟೀರಿಯಾ ಹಾಗೂ ವೈರಸ್ ಪಾಲಿಗೆ ಮಹಾವೈರಿ, ಸ್ವಚ್ಛತೆಯ ಪಾಲಿಗೆ ಹಸ್ತಾಮೃತ ಒಂದೇ ದಾರಿ. ಬಳಸಿ ಹಸ್ತಾಮೃತ ನಿತ್ಯ, ಗಳಿಸಿ ಆರೋಗ್ಯದ ಸಾನ್ನಿಧ್ಯ. ಶಂಕರಾಮೃತ ಬದುಕಿನ ಸಂಜೀವಿನಿ. ಶಂಕರಾಮೃತದ ಪ್ರತಿ ಹನಿ. ನೀವು ಪದೇ ಪದೇ ಡಿಪ್ರೆಷನ್ ಹಾಗೂ ಖಿನ್ನತೆಯ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯ ನಿತ್ಯ. ನಿಮಗೆ ಗೊತ್ತೇ, ನಿಮ್ಮ ದೇಹದಲ್ಲಿನ ವಾತ ಸಮಸ್ಯೆಯಿಂದಾಗಿ ನಿಮಗೆ ಸಂಧಿವಾತ, ಜಾಯಿಂಟ್ ಪೇನ್ ಸಮಸ್ಯೆಯಾಗುವುದೆಂದು. ಹಾಗಾದರೆ ಸೇವಿಸಿ ಶಂಕರಾಮೃತ. ನಮಾಮಿ ಶಂಕರ. ಬನ್ನಿ ಧನುಸು ರಾಶಿ ನೋಡೋಣ. ಧನುಸು ರಾಶಿಗೆ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಟೀಚರ್ಸ್ ಆಗಿದ್ದೀರಾ, ಪ್ರೊಫೆಸರ್ಸ್ ಆಗಿದ್ದೀರಾ, ಲೆಕ್ಚರರ್ಸ್ ಆಗಿದ್ದೀರಾ, ಸೈಕಾಲಜಿಸ್ಟ್ ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಗುರು ಆಗಿದ್ದೀರಾ, ಪುರೋಹಿತರಾಗಿದ್ದೀರಾ, ಆಧ್ಯಾತ್ಮಿಕ ರಂಗದಲ್ಲಿದ್ದೀರಾ, ಈ ಒಂದು ಭಜನಾ ಸಂಪ್ರದಾಯದಲ್ಲಿದ್ದೀರಾ. ಇವುಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಅದ್ಭುತವಾದಂಥ ಅನುಕೂಲ ಸಿಂಧುವಾಗ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ಕಾಸಿಗೆ ತಕ್ಕಂಥ ಕಜ್ಜಾಯ. ನೀವೇನು ಕಷ್ಟಪಡ್ತೀರೋ ಆ ಕಷ್ಟಾರ್ಜಿತಕ್ಕೆ ತಕ್ಕಂಥ ಪೂರ್ಣ ಫಲವನ್ನು ನೋಡ್ತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಮಕರ ರಾಶಿ ಚೆನ್ನಾಗಿದೆ, ನಿಮಗೂ ತೊಂದರೆ ಏನಿಲ್ಲ, ಫ್ಯಾಂಟಾಸ್ಟಿಕ್. ಬುಧ ಮೂಲ ತ್ರಿಕೋಣದಲ್ಲಿದ್ದಾನೆ, ಅದರ ಜೊತೆಯಲ್ಲಿ ಬೇರೆ ರಾಹು. ಅನ್ಎಕ್ಸ್ಪೆಕ್ಟೆಡ್ ಸಮ್ ಮನಿ ರಿಲೇಟೆಡ್ ಟು ಟೆಕ್ನಿಕಲ್ ಲೈನಲ್ಲಿದ್ದರೆ, ಇಂಜಿನಿಯರಿಂಗ್ ಲೈನಲ್ಲಿದ್ದರೆ, ಅಡ್ವೈಸರ್ ಲೈನಲ್ಲಿದ್ದರೆ, ಕನ್ಸಲ್ಟಿಂಗ್ ಲೈನಲ್ಲಿದ್ದರೆ, ಕನ್ಸಲ್ಟೆಂಟ್ ಆಗಿರ್ತಕ್ಕಂಥವರು, ಈ ಒಂದು ಎಲೆಕ್ಟ್ರಿಕಲ್ ಫೀಲ್ಡಲ್ಲಿರ್ತಕ್ಕಂಥವ್ರು, ಎಲೆಕ್ಟ್ರಾನಿಕ್ಸ್ ಫೀಲ್ಡಲ್ಲಿರ್ತಕ್ಕಂಥವ್ರು, ಎಲೆಕ್ಟ್ರಾನಿಕ್ ವಸ್ತುಗಳ ಒಂದು ವ್ಯವಹಾರದಲ್ಲಿರ್ತಕ್ಕಂಥವ್ರು, ಫಿಲ್ಮ್ ಶೂಟಿಂಗ್, ಆ ಒಂದು ಬ್ಯಾಕ್ಗ್ರೌಂಡ್ ಕೆಲಸಗಳಲ್ಲಿ ಮಾಡ್ತಕ್ಕಂಥವ್ರು, ಆಪರೇಷನ್ಸ್ ಟೀಮ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸರ್ಜನ್ ಆಗಿರ್ತಕ್ಕಂಥವರು, ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ತಕ್ಕಂಥವರಿಗೆ ಅನುಕೂಲವನ್ನು ನೋಡ್ತಕ್ಕಂಥ ಒಂದು ದಿನ. ಕುಂಭರಾಶಿ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಕ್ಕಂಥ ಒಂದು ದಿನ. ಸ್ವಲ್ಪ ಗಲಿಬಿಲಿ ಇರುತ್ತೆ, ದಿನದ ಆರಂಭ ಸ್ವಲ್ಪ ಲೇಟೋ ಇನ್ನೊಂದೋ ಅನ್ನತಕ್ಕಂಥದ್ದು ತೀರ ಮನಸ್ಸಿಗೆ ತಗೋಬೇಡಿ. ಯಾವುದು ಯಾವಾಗ ನಡೆಯಬೇಕೋ, ಹೇಗೆ ನಡೆಯಬೇಕೋ ಮೊದಲೇ ಕಾಲಾತೀತವಾಗಿ ನಿರ್ಧಾರವಾಗಿರುತ್ತದೆ. ಒಂದು ಉದಾಹರಣೆ, ನೀವು ಇವರೇ ತಾಯಿ ಆಗಿರಬೇಕು ಅಂತ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿ ಬಂದ್ರಾ, ಇಲ್ಲ ಏನೋ ಒಂದು ನ್ಯೂನತೆ ಇದೆ ದೇಹದಲ್ಲಿ, ಅದನ್ನು ಪ್ಲ್ಯಾನ್ ಮಾಡಿಕೊಂಡು ನನ್ನ ಕುತ್ತಿಗೆ ಈ ಕಡೆನೇ ವಾಲ್ಬೇಕು, ನನಗೆ ಚಿಕ್ಕ ವಯಸ್ಸಿಂದ ಸ್ಪಾಂಡ್ಯಾಲಿಟಿಸ್ ಇದೆ, ನಂಗೆ ಗೊತ್ತಿಲ್ಲ, ಈಗಲೇ ಅದ್ರ ಹೆಸರು ಗೊತ್ತಾಗಿತ್ತು, ಹಾಗೆಲ್ಲ ಒಂದು ಸೇರ್ ಹಾಕ್ಕೊಂಡು ಮಲ್ಕೋಬಿಡ್ತಿದ್ದೆ, ಸರಿಯಾಗಿಬಿಡ್ತಿತ್ತು. ಒಂದು 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಡ್ಯೂಟಿಯಿಂದ ಮನೆಗೆ ಬಂದಾಗ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ನಮ್ಮ ಮನೇಲಿ ಒಂದು ರಾಗಿ ಸೇರಿರ್ತಿತ್ತು. ಗೌರಮ್ಮ ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯವರು, ನಮ್ಮ ಅಮ್ಮನಿಗೆ ತುಂಬ ಆತ್ಮೀಯ ಸ್ನೇಹಿತರು, ಮಾತಾಡ್ಬಿಟ್ಟು ಆ ಸೇರು ತಂದು ಕೊಟ್ರೆ ಹಾಕೋಬಿಟ್ಟು ಶಿವ ಅಂತ ಹಾಕ್ಕೊಂಡು ಮಲ್ಕೋತಿದ್ದೆ. ಇಟ್ ಯೂಸ್ ಟು ಗೆಟ್ ಕ್ಯೂರ್. ಹುಟ್ಟಿದಾಗಲೇ ನಾನೇ ಪ್ಲ್ಯಾನ್ ಮಾಡ್ಕೊಂಡು ನನಗೆ ಕುತ್ತಿಗೆ ಉದ್ದ ಬರಬೇಕು, ಈ ಥರ ಸ್ಪಾಂಡ್ಯಾಲಿಟಿಸ್ ಬರಬೇಕು, ಕುತ್ತಿಗೆ ನೋವು ಬರಬೇಕು, ಅಮ್ಮ ಅಪ್ಪ ಅನ್ಬೇಕು ಅಂತ ಪ್ಲ್ಯಾನ್ ಮಾಡಿ ನನಗೆ ನಾನೇ ಬಾಧೆ ಇಟ್ಕೊಂಡು ಬರಬೇಕಾ? ಇಲ್ಲವಲ್ಲ. ಯಾವುದು ಯಾವಾಗ ಹೇಗೆ ಹೆಂಗೆ ಯಾವ ರೀತಿ ಅನ್ನತಕ್ಕಂಥ ಮೊದಲೇ ಎಲ್ಲ ಇಟ್ ಇಸ್ ಪ್ರೀ ಡಿಸೈನ್ಡ್. ಎವ್ರಿಥಿಂಗ್ ಇಸ್ ಪ್ರೀ ಡಿಸೈನ್ಡ್.
Then if it is a pre-design, why you want to cry? Why you want to stress? Why you want to take that pain towards to your heart ಅಂತ ನನ್ನ ಗುರುಗಳು ಹೇಳೋರು. ಹೃದಯಕ್ಕೆ ಯಾಕೋ ತಗೋತೀಯ? ಇಟ್ ಇಸ್ ಪ್ರೀ-ಡಿಸೈನ್ಡ್. ಇವರೇ ನಿನ್ನ ಯಜಮಾನ. ಆಗೋಯ್ತು. ಅಯ್ಯೋ ನನ್ನ ಯಜಮಾನ ಪಾಪ ಅವನೇನು ಪ್ಲ್ಯಾನ್ ಮಾಡಿ ನೀನು ಇಂಥ ಮನೆಯಲ್ಲೇ ಹುಡ್ತೀಯ, ನಿನಗೆ 5 ವರ್ಷ ಮೊದಲು ನಾನು ಹುಟ್ಕೋಬೇಕು, ನಿನ್ನ ಎದುರುಗಡೆ ಮನೆಯಲ್ಲೇ ಇರಬೇಕು, ನಿಮ್ಮ ಮನೆಗೆ ಬಾಡಿಗೆಗೆ ಬರಬೇಕು. ನಮ್ಮ ಬಾಡಿಗೆ ಮನೆ ಹುಡುಗಿ ಜೊತೆ ಇವನೇನೋ ಮಾಡ್ಕೊಬಿಟ್ಟಿದ್ದಾನೆ, ಹುಡುಗನ ಜೊತೆ ಏನೋ ಮಾಡ್ಕೊಬಿಟ್ಟಿದ್ದಾನೆ. ಅದೆಲ್ಲ ನಮ್ಮ ಮನೆ ಎದುರುಗಡೆನೇ ಯಾರೋ ಒಬ್ಬ ಓರುಟು ಮನುಷ್ಯ ಬರ್ತಾನೆ, ಅವನನ್ನು ನಾವು ರೌಡಿ ಅಂತೀವಿ. ಅವ್ನು ಬರಬೇಕು, ಅವನ ಜೊತೆ ವಾದ ಆಗಬೇಕು, ಅವ್ನು ಬಡಿಬೇಕು, ಮೂತಿ ಹಿಂಗೆ ಉದ್ದ ಆಗಬೇಕು. ಏನ್ ಪ್ಲ್ಯಾನ್ ಮಾಡ್ಕೊಂಡು ಅವ್ನು ನಿಮ್ಮ ಮನೆ ಮುಂದ್ಗಡೆ ಬಂದಿದ್ದಾನೆ. ನೀವೇನು ಏನಾದರೂ ಒಂದು ಆಲೋಚನೆ ಇದೆಯಾ ಮಕ್ಕಳೇ? ವಿ ಆರ್ ಆಲ್ ಪ್ರೀ-ಡಿಸೈನ್ಡ್ ವಿತ್ ಸಮಥಿಂಗ್. ಎವ್ರಿಥಿಂಗ್ ಇಸ್ ಪ್ರೀ-ಡಿಸೈನ್ಡ್. ಅದಕ್ಕೆ ತುಂಬ ತಿಳಿದವರು ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅವನು ನೋಡೋವನು, ಅವನು ನೋಡಿ ಹಿಂಗೆ ಮಾಡ್ದ, ಆಕೆ ನೋಡಿ ಹೀಗೆ. ಇಲ್ಲ, ಇಟ್ ಇಸ್ ಎ ಪ್ರೀ-ಡಿಸೈನ್ಡ್. ದ ಕ್ಯಾರೆಕ್ಟರಿಂದ ಹಿಡಿದು ನಿಮ್ಮ ಆಲೋಚನೆ, ನಿಮ್ಮ ಮಾತು, ನಿಮ್ಮ ಚಿಂತನ, ನಿಮ್ಮ ವಾಕು, ನೀವು ಕುಳಿತುಕೊಳ್ಳೋದು, ಮೆಲ್ಲಗೆ ಸಿಕ್ಕಿದ್ರೆ ಸಾಕು ಬಹುದೊಡ್ಡ ನಟಿ. ಯಾವ ಅಂಗಡಿಗೆ ಹೋದ್ರು ಒಂದು ಚಿಕ್ಕ ಚಾಕ್ಲೇಟ್ ಆದ್ರೂ ಕದಿಬೇಕಂತೆ. ಇಲ್ಲ, ಕೈ ಹಿಂಗೆ 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 ಅಂತಿರುತ್ತೆ ಅಂತ. ಕೆಲವ್ರು ಮೂಗೊಳಗಡೆ ಹಿಂಗೆ ಕೈ ಬಿಟ್ಕೋತಾ ಇರ್ತಾರೆ. ಕೆಲವರು ನಮ್ಮ ಅಕ್ಕ ಒಬ್ಬರಿದ್ರು, ಮದುವೆ ಆಗಿ ಮಗು ಅಂತ ಬೆರಳು ಯಾವಾಗಲೂ ಅಯ್ಯೋ ನಮ್ಮಮ್ಮ ಏನೇ ಅಂತ. ಪಾಪ ಅಕಾಲಿಕ ಮರಣ ಆಗೋಯ್ತು ತಾಯಿ ಜೀವದು. ತುಂಬ ಮುಗ್ದೆ. ಮಗಳಿದ್ದಾಳೆ, ಮಗಳಿದ್ರು ಹಿಂಗೆ ಇಟ್ಕೊಂಡೆ ಮಾತಾಡೋದು. ನಮ್ಮಮ್ಮನ ಅಮ್ಮ ಹಿಂಗಂದ್ರೆ ಸಾಕು ಹಿಂಗೆ ಕೈಗೆ ಖಾರದ ಪುಡಿ ಏನು ಹಾಕಿದ್ರು, ಅಪರೂಪ ಸರಸ್ವತಿಯೇ ಆ ಮಗು, ಲಕ್ಷ್ಮಿಯೇ. ಆ ಮಾತು, ಆ ತೂಕ, ತುಂಬ ಒಂಥರ ಮುಗ್ಧ ಜೀವ. ಏನು ಮಾಡ್ತೀರಿ ಮಕ್ಕಳೇ? ಯು ಆರ್ ಪ್ರೀ-ಡಿಸೈನ್ಡ್. ಯುವರ್ ಐಡಿಯಾಸ್ ಪ್ರೀ-ಡಿಸೈನ್ಡ್. ನಾವು ಕೆಲವ್ರನ್ನ ಹೇಳ್ತೀವಿ ಅವನು ಕ್ರೂಕಡ್ ಪರ್ಸನ್ ಅಂತೀವಿ, ಸರಿ ಇಲ್ಲ ಕಣ ಅವನು ಅಂತ ಹೇಳ್ತೀವಿ. ಅಲ್ಲ, ಈ ಈಸ್ ಅ ಪ್ರೀ-ಡಿಸೈನ್ಡ್. ಅವನ ಒಂದು ಆಟಮ್ ಹಾಗೆ. ಅಂದರೆ ಕಳ್ಳಿ ಮರ ಕಳ್ಳಿನೇ ಆಲೆ ಕೊಡೋದು, ಗೋವಿನ ಹಾಲು ಕೊಡುತ್ತಾ? ಇಟ್ ಇಸ್ ಪ್ರೀ-ಡಿಸೈನ್ಡ್. ಮನುಷ್ಯನು ಒಬ್ಬನಿಗೆ ಅಂಥದ್ದೊಂದು ಆಲೋಚನೆ ಮಾಡೋ ಶಕ್ತಿ ಇದು ಹೀಗೆ ತುಲನಾತ್ಮಕವಾಗಿ. ಅದಕ್ಕೆ ತುಂಬ ತಿಳಿದವರು ಇನ್ನೊಬ್ಬರ ಬಗ್ಗೆ ಕಮೆಂಟು, ಇನ್ನೊಬ್ಬರ ಬಗ್ಗೆ ಏನೋ ಒಂದು ಮಾತಾಡ್ತಿದ್ರೆ ಕೇಳಿಸ್ಕೊಳ್ಳಲ್ಲ. ಅವನು ಹಿಂಗೆ, ಇವನು ಹಿಂಗೆ, ಸರ್ ಹಂಗೆ ಮಾಡಿದ್ರು, ಕೇಳಿಸ್ಕೋಬಾರ್ದು. ಅದು ನಮ್ಮ ಮನಸ್ಸನ್ನು ಸ್ಪಾಯ್ಲ್ ಮಾಡುತ್ತೆ, ವಿಷವನ್ನಾಗಿ ಮಾಡುತ್ತೆ. ಅವನ ಬಗ್ಗೆ, ಅವರ ಬಗ್ಗೆ, ವಿಚಾರಗಳ ಬಗ್ಗೆ ಬಿಡಿ, ದಟ್ಸ್ ಓಕೆ ಅನ್ನತಕ್ಕಂಥ ಭಾವಾರ್ಥಕ್ಕೆ ಆದಷ್ಟು ಅನುಸಂಧಾನ ಮಾಡಿಕೊಳ್ಳೋ ಅಭ್ಯಾಸ ಮಾಡಿಕೊಳ್ಳಿ. ನೀವೇ ಮೊದಲೇ ಪ್ರೀ ಜಡ್ಜ್ಮೆಂಟಿಗೆ ಬರಬೇಡಿ. ನಮ್ಮಮ್ಮ ಹಿಂಗೆ ಅಂದ್ಬಿಟ್ರು, ನಮ್ಮಮ್ಮ ಸರಿ ಇಲ್ಲ ಸರ್, ನನಗೇನು ಹೆಲ್ಪ್ ಮಾಡಿಲ್ಲ, ನಮ್ಮಪ್ಪ ಏನೂ ಆಸ್ತಿ ಮಾಡಿಲ್ಲ. ಸೊ ಪ್ರೀ-ಡಿಸೈನ್. ಅವನ ಪ್ಲ್ಯಾನ್ ಮಾಡಿ ನನ್ನ ಮಗ ಎಲ್ಲ ಹಾಳಾಗ್ಬಿಡ್ಬೇಕು. ಸಮ್ ಪೀಪಲ್ ಆರ್ ದೇರ್. ಅಂಥವ್ರ ಸಹವಾಸ ಬೇಡ. ಅವ್ರದ್ದು ಅದೇ ಕೆಲಸ, ಅವ್ರದ್ದು ಪ್ಲ್ಯಾನಿಂಗೇ ಕೆಲಸ. ನನ್ನ ಕುಟುಂಬದಲ್ಲೇ ಅಜ್ಜಿ ಆದವಳು ಮಗನ ಆಸ್ತಿ ಮೊಮ್ಮಗನಿಗಿದ್ರೆ, ಮಗ ಸತ್ತೋಗಿದ್ದಾನೆ, ಮೊಮ್ಮಗನಿಗೆ ಹೇಳೇ ಇಲ್ಲ. ನಿಮ್ಮ ತಂದೆ ಎಲ್ಲೋ ಊರಿಗೆ ಹೋಗಿದ್ದಾನೆ ಕಣೋ ಅಂತ ಹೇಳಿ ಬಂದು ಮೊಮ್ಮಗನ ಹತ್ರ ಆ ಜಾಗವನ್ನು ಸೈನ್ ಮಾಡಿ ತೊಗೊಂಡೋಗುತ್ತೆ. ರಾಮ, ನಾನು ಇಂಥ ಒಂದು ವಿಷಮಯ ವ್ಯಕ್ತಿಗಳು ಲೋಕದಲ್ಲಿ ಇದ್ದಾರಾ? ಮೊಮ್ಮಗನ ಹತ್ರ ಬಂದ್ಬಿಟ್ಟು ಈ ಥರ ಮಾಡೋದಾ ರಾಮ? ಹಾಗೇ ಕೂತು ಬಿಟ್ಟೆ. ಅದಕ್ಕೆ ವ್ಯಕ್ತಿಗಳ ಜೊತೆ ನಾನು ಸೇರೋದೇ ಇಲ್ಲ. ಐ ಆಮ್ ಲೈಕ್ ದಟ್ ಪ್ರೀ-ಡಿಸೈನ್. ನನ್ನ ಡಿಸೈನ್ ಹಾಗೆ, ನಾನು ಸೇರೋದೇ ಇಲ್ಲ. ತುಂಬ ಭಯ, ಹಿಂಗೆ ನೋಡ್ತಿರ್ತೀನಿ ಯಾರಾದ್ರೂ ಮಾತಾಡ್ತಿದ್ರೆ. ಇಟ್ ಈಸ್ ಅ ಪ್ರೀ-ಡಿಸೈನ್. ಸೊ ಅದರಿಂದ ಪ್ರೀ-ಜಡ್ಜ್ಮೆಂಟ್ಗೂ ಬರಬೇಡಿ. ನಿಮಗೆ ನೀವೇ ಅದನ್ನು ಬಂದು ಮನಸ್ಸಿನಲ್ಲಿ ಅಸ್ಯೂಮ್ ಮಾಡ್ಕೋಬೇಡಿ. ಬೇಡ ಮಕ್ಕಳೇ, ತುಂಬ ತಪ್ಪು. ಕಾಲಾತೀತವಾಗಿ ಅದು ಗೊತ್ತಿದೆ, ಯಾವಾಗ ನಮಗೆ ಎಷ್ಟು ಕೊಡಬೇಕು, ಹೆಂಗೆ ಕೊಡಬೇಕು, ಎಲ್ಲಿಂದ ಕೊಡಬೇಕು, ಯಾಕೆ ಕೊಡಬೇಕು. ಕೆಲವ್ರು ನೋಡಬೇಕು, ಪಾಪ ಒಂದು ಒಳ್ಳೇದಾಗಲಿ ಅಂತ ಮದುವೆ ಮಾಡ್ತಾರೆ. ಅಪ್ಪ ಗಂಟಾಕ್ಬಿಟ್ಟಪ್ಪ, ನಮ್ಮ ಭಾವ ಇದ್ದಾನಲ್ವಾ, ನಾನು ಮದುವೆ ಬೇಡ ಅಂತ ಹೇಳಿದ್ರು ಕೇಳಿಲ್ಲ, ಬಂದು ಗಂಟ ಹಾಕ್ಬಿಟ್ಟ. ನೋಡು ನನ್ನ ಗತಿ, ಇವನನ್ನು ಕಟ್ಕೊಂಡು ನಾನು ಹೇಗ್ತಿದ್ದೀನಿ, ಪಾಪ ನಮ್ಮ ಭಾವಯ್ಯ ಚೆನ್ನಾಗಿರ್ಲಿ ಅಂತ ಮಾಡಿರೋದು ಅನ್ನೋದು ಏನಾದರೂ ಒಂದು ಯೋಚನೆ. ಸಂಸಾರಸ್ಥ, ಕುಟುಂಬಸ್ಥ ಆಗಲಿ, ನನ್ನ ಹುಡುಗ, ನನ್ನ ಅಳಿಯ, ಇಲ್ಲ ನನ್ನ ಸೊಸೆ ಅಂತ ನೋಡಿ ಮಾಡಿರ್ತಾರೆ. ಇಲ್ಲ, ಒಳ್ಳೇದಾಗ್ಬಿಟ್ರೆ ಭಾವನಿಗೆ ತೊಗೊಂಡೋಗಿ ಕೊಡಲ್ಲ. ಏನೋ ಒಂದು ನೋವಾಗ್ಬಿಟ್ರೆ ಮಾತ್ರ ತಂದು ಗಂಟ ಹಾಕಿದ್ರು. ನೋಡಪ್ಪ, ಮನುಷ್ಯನಾದ್ರದ್ದೊಂದು ತುಂಬ ಕೆಟ್ಟ ಆಲೋಚನೆಗಳಿದಾವೆ ಮಕ್ಕಳೇ. ಅದನ್ನು ಸ್ವಲ್ಪ ಮನುಷ್ಯನಿಂದ ಮಂಗನಿಂದ ಮಾನವ, ಮಾನವನಿಂದ ಮಾಧವ ಸ್ಥಾಯಿಗೆ ಹೋಗ್ಬೇಕು. ಇಟ್ಸ್ ಓಕೆ.
ಇಟ್ಸ್ ಓಕೆ. ಇದನ್ನ ಆದಷ್ಟು ತಗೊಳ್ತಕ್ಕಂಥದ್ದು ಮಾಡಿ ಮಕ್ಕಳೇ. ತುಂಬ ನೆಮ್ಮದಿಯಾಗಿರ್ತೀವಿ. ಇನ್ನೊಬ್ಬರ ಬಗ್ಗೆ ಜಾಸ್ತಿ ತಿಳ್ಕೊಳಕ್ಕೆ ಹೋಗ್ಬೇಡಿ. ಇನ್ನೊಂದು ವಿಚಾರಗಳು ತುಂಬ ನಮಗೆ ತಿಳ್ಕೊಂಡಿರೋದೇ ನಮಗೆ ತುಂಬ ಗೊತ್ತಿಲ್ಲ. ಈ ವಿದ್ಯೆ ಮಹಾವಿದ್ಯೆ ನಾನು ಹಾಗೇ ನೋಡ್ತಿರ್ತಾನೆ, ಅಮ್ಮ ಎಲ್ಲಿ ತಪ್ಪಾಗುತ್ತೋ ಎಲ್ಲಿ ಹೇಗಾಗುತ್ತೋ ಅಂತ ಹೇಳ್ಬಿಟ್ಟು. ಅದನ್ನು ತಿಳ್ಕೊಳ್ಳೋ ಭಯದಲ್ಲೇ ನಾನು ಬಂದು ಅಪಾಯಿಂಟ್ಮೆಂಟ್ಸ್ ಕೂಡ ನೇರವಾಗಿ ನೋಡೋದಿಲ್ಲ. ಬಂದು ನೋಡಬಾರ್ದು ಅಂತಲೇ ಆ ಫೀಸ್ ಆ ಥರ ಇಟ್ಬಿಟ್ಟಿರೋದು. ಸತ್ಯವಾಗ್ಲೂ ಹೇಳ್ತೀನಿ, ನೀವು ಬಂದು ನೋಡಬಾರ್ದು ಅಂತ ಯೋಚಿಸ್ಬೇಕು ನೀವು ಒಂದು 10 ಬಾರಿ ಅಂತ. ಅದಕ್ಕೆ ನಿಮ್ಗೊಂದು ಪತ್ರ ಮುಖೇನ ಅಂತ ಮಾಡಿಟ್ಟಿದ್ದಾನೆ. ಒಂದು ನಿತ್ಯ ಒಂದು 30 ಜನಕ್ಕೆ ಒಂದು ಉತ್ತರ ಬರೀಲಿಕ್ಕೆ ವ್ಯವಸ್ಥೆ ಇದೆ, 3 ಪ್ರಶ್ನೆ ಕೇಳಿ ಅಂತೇಳಿ ತುಂಬ ಚಿಕ್ಕದಾದ ಫೀಸ್ ಇಟ್ಟಿದ್ದಾನೆ. ಕೆಲವರು ಗುರುಗಳೇ ಯಾಕೆ ನೀವು ನಮಗೆ ನೇರವಾಗಿ ಅವಕಾಶ ಕೊಡಲ್ಲ ಅನ್ನತಕ್ಕಂಥದ್ದು ಆ ಕಮೆಂಟ್ಸ್ನ ನನಗೆ ಫಾರ್ವರ್ಡ್ ಮಾಡ್ತಿರ್ತಾರೆ. ಬಡವರಿಗೆ ಗುರೂಜಿ ಇಲ್ಲ ಅಂತ ಹೇಳ್ಬಿಟ್ಟು. ಈ ಪ್ರಪಂಚದಲ್ಲಿ ಬಡವರು ಅಂತ ನಿಮ್ಮ ಡಿಸೈನ್ ಮಾಡಿ ಇಟ್ಕೊಬಿಟ್ಟಿದ್ದೀರ. ಅವೆಲ್ಲ ಇಲ್ಲ. ಪ್ರಪಂಚದಲ್ಲಿ ಶ್ರೀಮಂತನೇ ಇಲ್ಲ ಅಂತ ಹೇಳಿದ್ರೆ ನೀನು ಬಡವ ಎಲ್ಲಿರ್ತಾನೆ? ನೀವು ಬಂದು ನೋಡಬಾರದು ಅನ್ನೋ ಉದ್ದೇಶಕ್ಕೋಸ್ಕರವೇ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಸ್ವಲ್ಪ ತಿಳ್ಕೊಳ್ಳಿ, ಆ ತಿಳಿದುಕೊಂಡಿದ್ದನ್ನು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಜಸ್ಟ್ ಮೂವ್ ವಿತ್ ದ್ಯಾಟ್ ಅಂತ. ಇವತ್ತು ಕುಂಭರಾಶಿ ಆ ರೀತಿ ಹೋಗಿ ಖಂಡಿತ ಅಸಂಪ್ಷನ್ಗೆ ಹೋಗ್ಬೇಡಿ. ಯಾರೋ ಬಂದು ನಿಮಗೆ ಕಿವಿ ತುಂಬಿಸ್ತಾರೆ, ಕಿವಿಲಿ ಏನು ಮಾಡಿ ಅಂದರೆ ಅದಕ್ಕೆ 2 ಕಿವಿ ಕೊಟ್ಟಿರೋದು ನಮಗೆ. ಇದು ತೊಗೊಂಡು ಇಲ್ಲಿ ಬಿಡಬೇಕು. ಯಾವ್ದು ಒಳ್ಳೇದು ಬೇಕೋ ಅದನ್ನು ಮಾತ್ರ ಹೃದಯಕ್ಕೆ ತೊಗೊಳ್ಳಿ, ಯಾವ್ದು ಲೆಕ್ಕಾಚಾರ ಬೇಕೋ ಅದನ್ನು ಮಾತ್ರ ಮೆದುಳಿಗೆ ಕಳಿಸಿ. ಮಿಕ್ಕಿದನ್ನೆಲ್ಲ ಎಕ್ಸಿಟ್ ಮಾಡಿ ಮಕ್ಕಳೇ. ಆ ಕಸವನ್ನೆಲ್ಲ ಎಕ್ಸಿಟ್ ಮಾಡಿ. ಶುಡ್ ನಾಟ್ ಕೀಪ್ ಇಟ್ ಎಟ್ ಹಾರ್ಟ್ ಆ್ಯಂಡ್ ಬ್ರೈನ್. ಇಟ್ ಸ್ಪಾಯ್ಲ್ಸ್ ಅಸ್. ನಮ್ಮನ್ನು ದ್ವೇಷಗಾರರನ್ನಾಗಿ ಮಾಡುತ್ತೆ, ನಮ್ಮನ್ನು ಇನ್ನಷ್ಟು ಕರ್ಮಠರನ್ನಾಗಿ ಮಾಡುತ್ತೆ, ಮೂರ್ಖರನ್ನಾಗಿ ಮಾಡುತ್ತೆ. ಯಾಕೆ ನಾವು ಆ ಥರ ನೋವು ಕೊಟ್ಟು ನೋವು ತೊಗೊಂಡು ಬದುಕಬೇಕು? ಬೆಟರ್ ನೋವು ತಗೊಳ್ಳೋದು ಬೇಡ, ನೋವು ಕೊಡೋದು ಬೇಡ. ಐ ಆಮ್ ಇವತ್ತು ಆ ರೀತಿ ಇರ್ಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಮೀನರಾಶಿ ಚೆನ್ನಾಗಿದೆ. ತುಂಬ ನಿಮ್ಮ ಆಲೋಚನಾ, ಲೆಕ್ಕಾಚಾರ, ವ್ಯವಹಾರ ಅನುಕೂಲ ಸಿಂಧುವಾಗತಕ್ಕಂಥ ಒಂದು ದಿನ. ಸ್ವಲ್ಪ ಊಟ ಉಪಚಾರಗಳಲ್ಲಿ ನೋಡ್ಕೊಳ್ಳಿ. ಸ್ವಲ್ಪ ತುಂಬ ಸಿಕ್ಕಾಬಟ್ಟೆ ಖಾರ ಹುಳಿ ತಿನ್ನೋ ಅಭ್ಯಾಸ ನಿಮಗೆ. ಮಾಡಿಟ್ರೆ ಅಚ್ಚುಕಟ್ಟಾಗಿ ತಿಂತೀರಿ ನೀವು. ಅದಕ್ಕೆ ಗುಂಡು ನೀವು ಏನು ಮಾಡಿದ್ರು ಸಣ್ಣ ಆಗಲ್ಲ. ಮೀನರಾಶಿಯವ್ರು ಗುಂಡೆ ಸ್ವಲ್ಪ. ನೀವೇನು ಮಾಡಿದ್ರು ಹೊಟ್ಟೆ ಕರಗಲ್ಲ. ಚೆನ್ನಾಗಿ ಪಚನ ಪ್ರಿಯರು, ಶಿವಾಯ ನಮಃ ಅಂತಕ್ಕಂಥದ್ದು. ನಿತ್ಯ ಒಂದು ಸ್ವಲ್ಪ ಮಜ್ಜಿಗೆ ಸೇವಿಸಿ. ನೀವು ಕಂಪಲ್ಸರಿ ಮಜ್ಜಿಗೆ ಸೇವಿಸಿ. ಸಿವಿಯರ್ ನಿಮಗೆ ಡಸ್ಟ್ ಅಲರ್ಜಿ, ಆ ಒಂದು ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ರಾಮಬಾಣ ಮಜ್ಜಿಗೆ. ಎಲ್ಲರೂ ಕುಡಿಬೇಕು. ಡೈಲಿ 1 ಲೋಟ ಮಜ್ಜಿಗೆ ಕುಡೋದು ಅತ್ಯಂತ ಶ್ರೇಷ್ಠ. ಇವತ್ತು ಅದನ್ನು ಮಾಡಿ. ಸ್ವಲ್ಪ ಹಲ್ಲೋ ಸಮಸ್ಯೆ ಬಂದ್ಬಿಡುತ್ತೆ, ಸ್ವಲ್ಪ ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಸ್ವಲ್ಪ ನಿಮಗೆ ಈ ಪಾದಗಳು ಕ್ರ್ಯಾಂಪಿಂಗು ಎಳೆಯೋದು ಸ್ವಲ್ಪ ಜಾಸ್ತಿ. ಇಫ್ ಪಾಸಿಬಲ್ ನಿರ್ಗುಂದಿಯನ್ನು ತಂದಿಟ್ಕೊಳ್ಳಿ ಮನೆಯಲ್ಲಿ. ಆಫ್ಟರ್ ಫುಡ್ 1 ಟ್ಯಾಬ್ಲೆಟ್ ತೊಗೊಳ್ತಕ್ಕಂಥ ಮಂಡಿ ನೋವಂತೆ, ಸೊಂಟ ನೋವಂತೆ, ಕ್ರ್ಯಾಂಪಿಂಗ್ ಅಂತೆ, ಎಳಿತಿದೆ, ಸಂಧಿವಾತ, ಆರ್ಥರೈಟಿಸ್, ಒನ್ ಆಫ್ ದ ಬೆಸ್ಟ್ ಹರ್ಬಲ್ ಕಾಂಬಿನೇಷನಲ್ಲಿ ಮಾಡಿದ್ದಾರೆ. ಆ್ಯಂಡ್ ತಿನ್ನೋಬಾಕ್ರು ಅಂತ ಹೇಳಿದ್ವಲ್ಲ, ಸ್ವಲ್ಪ ಸೋಮಾರಿ ಅಂದ್ವಲ್ಲ, ದೇಹಭಾರದಿಂದ BP ಶುಗರ್ ರೈಸು, ಮೇಷ ಶೃಂಗಿ ಟ್ಯಾಬ್ಲೆಟು ಒಂದು ತಂದಿಟ್ಕೊಳ್ಳಿ ಮನೇಲಿ. ಅಷ್ಟೇ. ಒಳ್ಳೇದಾಗಲಿ ಎಲ್ಲರಿಗೂ. ನಮಾಮಿ ಶಂಕರ ಅಂತ ಹೇಳೋಕೆ ಮೊದಲು ನಾನೊಂದು ಶಂಕದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಎಸ್, ಎಲ್ಲ ತೀರ್ಥಗಳಿಗಿಂತಲೂ ಎಂಥ ತೀರ್ಥವಾದರೂ ಆ ಮಹಾದೇವನ ಶಂಖದಿಂದಲೇ ಬರತಕ್ಕಂಥ ಒಂದು ಪ್ರಭಾವ ಅನ್ನತಕ್ಕಂಥದ್ದನ್ನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ದೆ. ಒಂದು ದಕ್ಷಿಣಾವರ್ತಿ ಶಂಖ. ಯಾರಿಗೆ ಲಕ್ಷ್ಮೀ ದೋಷವಿದೆಯೋ, ಎಷ್ಟು ದುಡಿದ್ರೂ ನಿಲ್ತಿಲ್ಲ. ನಿಮ್ಮ ಜಾತಕದಲ್ಲಿ ಶುಕ್ರ ನೀಚ, ಪುರುಷರ ಜಾತಕದಲ್ಲಿ ಶುಕ್ರ ನೀಚ, ಪುರುಷರ ಜಾತಕದಲ್ಲಿ ಗುರು ನೀಚ, ಪುರುಷರ ಜಾತಕದಲ್ಲಿ ಶನಿ ನೀಚ. ಅವಾಗ ದುಡಿದಿದ್ದಕ್ಕೆ ಫಲ ಇಲ್ಲ, ಬಂದಿದ್ದ ಫಲಕ್ಕೆ ಸಾಲ ಕಟ್ಟಬೇಕು, ಇರೋದನ್ನೆಲ್ಲ ಅಡ ಇಡಬೇಕು. ಈ 3 ಆಗುತ್ತೆ. ಮನೆಯಲ್ಲಿ ಒಡವೆಗಳನ್ನು ಪದೇ ಪದೇ ಅಡ ಇಡ್ತಿದ್ದೀರಿ, ಇಟ್ಟ ಒಡವೆಯನ್ನು ಬಿಡಿಸ್ಕೊಂಡು ಬರ್ಲಿಕ್ಕೆ ಆಗ್ತಿಲ್ಲ, ದಾರಿ ಆಗ್ತಿಲ್ಲ ಅನ್ನತಕ್ಕಂಥದ್ದಾದರೆ, ಏನೇ ದುಡಿದ್ರೂ ಕೂಡ ಆ ದುಡಿತಕ್ಕೆ ತಕ್ಕಂಥ ರೆಸ್ಪೆಕ್ಟ್, ಪೊಸಿಷನ್ ಅನ್ನತಕ್ಕಂಥದ್ದು ಸಿಗುತ್ತಿಲ್ಲ ಅನ್ನೋದಾದರೆ ಅಲ್ಲೊಂದು ಎಳೆದಾಟ ಪುರುಷರಿಗೆ. ಸ್ತ್ರೀಯರಿಗೆ ಪದೇ ಪದೇ ನಿಮ್ಮ ಮೂಗುತಿ ಕಳ್ಕೊಂಡಿದ್ದೀರಿ, ನಿಮ್ಮ ಕಿವಿ ಓಲೆ ಕಳ್ಕೊಂಡಿದ್ದೀರಿ, ಇಲ್ಲ ಕದ್ದು ಹೋಗಿದ್ದಾರೆ. ಲಕ್ಷಣಗಳು ಇದು ಮಕ್ಕಳೇ. ಮೂಗುತಿಯನ್ನೂ ತಗೊಂಡೋಗಿ ಅಡವಿಡುವ ಪ್ರಸಂಗ ಬಂದಿದೆ. ಅಲ್ಲಿಗೆ ಲಕ್ಷ್ಮಿ ಇಲ್ಲ ಅಂತ. ಯಜಮಾನನಿಗೆ ಬಲವಿಲ್ಲ, ಕುಜ ನೀಚ. ಯಜಮಾನನ ಆಯಸ್ಸಿಗೆ ತೊಂದರೆ. ಯಜಮಾನ ಅಪಮೃತ್ಯುವಿನಲ್ಲಿ ಹೋಗಿದ್ದಾನೆ, ಅನ್ಯಾಚುರಲ್ ಡೆತ್ತಲ್ಲಿ ಹೋಗಿದ್ದಾನೆ. ಅಲ್ಲೆಲ್ಲೋ ಲಕ್ಷ್ಮೀ ದೋಷ. ಬಿಜಿ 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 ಅಂತ ಇರುತ್ತೆ. ಗಂಡನನ್ನು ಸ್ವಲ್ಪ ಡಾಮಿನೇಟ್ ಮಾಡೋದು, ಏನೋ ಮಾಡ್ತಿಲ್ಲ ಗುರುಗಳೇ ಅಂತ ಬೈತೀರಿ ಅನ್ನೋದಾದರೆ, ಅವನಿಗಿಲ್ಲ, ಬಲ ಕೊಟ್ಟಿಲ್ಲ, ಇಟ್ ಇಸ್ ಆಲ್ರೆಡಿ ಪ್ರೀ ಡಿಸೈನ್ಡ್ ಅಂತ ಹೇಳೋದನ್ನೆಲ್ಲ ಕಳಿಸ್ಬಿಟ್ಟಿದ್ದಾನೆ.
ಅದೇನು ಮಾಡ್ತಾನೋ ಅದೇನು ಹೋಗ್ತಾನೋ ತರ್ತಾನೆ, ಒಂದಷ್ಟು ಕೊಡ್ತಾನೆ, ಅಷ್ಟು ಗೊಜ್ಗಾಗೋಷ್ಟು ಕೊಡ್ತಾನೆ, ಬಳೆಗಾಗೋಷ್ಟು ಕೊಡ್ತಾನೆ, ಇನ್ನು ಅದಕ್ಕೆ ಮೀರಿದ ಏನೂ ಇಲ್ಲ. ನನ್ನ ಮಕ್ಕಳು ಹೆಂಗೆ ಪೋಷಿಸ್ಲಿ, ಎಲ್ಲರೂ ಮುಂದ್ಗಡೆ ಕಾರು ಮನೆ ಅನ್ನೋದು, ಅಟ್ಲೀಸ್ಟ್ ಒಂದು ಮನೆ ಆದರೂ ಬೇಕು. ಇವತ್ತಿಗೆ ಕಾಲಕ್ಕೆ ಒಂದು ಕಾರು ಒಂದು ಮನೆ ಇದ್ಬಿಟ್ರೆ ನಾವು ಸಂಪೂರ್ಣರು ಅಂತ. ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ ಆಗ್ಲಿಂದ. ನನ್ನ ಅನುಭವ, ನಾನು ತುಂಬ ಚೆನ್ನಾಗಿದೆ ಮಕ್ಕಳೇ. ಈ ಕಾರು ಮನೆ ಅದು ಇದು ಅಂತ ಬಂದಮೇಲೆ, ಈ ಹೆಸರು ಬಂದಮೇಲೆ ರಾಮ ನನ್ನ ಜೀವನ ಹೋಯ್ತು. ತುಂಬ ನೋವಾಗುತ್ತೆ. ಐ ವಾಸ್ ಹ್ಯಾಪಿ ವಿತ್ ಮೈ ಬೌಂಡ್ರಿ. ಶ್ರೀಮಂತರಾಗಬಾರ್ದು ಮಕ್ಕಳೇ. ಅಂದರೆ ಶ್ರೀಮಂತರು ಅಂತ ಹೇಳಿದ್ರೆ ದುಡ್ಡಿನಲ್ಲಾಗಲಿ, ಇಲ್ಲ ಹೆಸರಿನಲ್ಲಾಗಲಿ, ಅಧಿಕಾರದಲ್ಲಾಗಲಿ ಇಲ್ಲದ ಒಂದು ಬಾಣಸಿಗರು ತುಂಬ್ಕೋತಾರೆ. ಸರ್ ಮೈಸೂರು ಪಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಜಾಮೂನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಲೆ ಕೆಡಿಸಿ ಹುಳ ಬಿಟ್ಟು ಅಲ್ಲೊಂದು ಮೋಸಗಾರರ ಕೂಟನೇ ಸೃಷ್ಟಿಯಾಗುತ್ತೆ ಮಕ್ಕಳೇ. ಇಟ್ಸ್ ಓಕೆ, ಅದ್ರ ಬಗ್ಗೆ ಅಲ್ಲ. ಸೊ ಈ ಲಕ್ಷ್ಮೀ ದೋಷವಾದರೆ ನೋಡಿ ಈ ಥರದ ಲಕ್ಷಣಗಳಿರುತ್ತೆ. ಅಂಥ ಒಂದು ದೋಷದ ಭಾವದ ಛಾಯೆಯಿಂದ ಬಳಲ್ತಿದ್ದೀರಿ. ಎಲ್ಲೋ ಗಂಡನ ಮೇಲೆ ಒಂಚೂರು ಡೌಟು, ಎಲ್ಲೋ ಬೇರೆ ಮೂಗುತ್ತಿ ತೊಗೊಂಡೋಗ್ಬಿಟ್ಟು ಏನೋ ಇಡ್ತಿದ್ದಾನೆ, ಕೊಡ್ತಿದ್ದಾನೆ, ವಿಜಿ 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 ಅನುಮಾನದ ಪಿಶಾಚಿ ನೀವು. ಗಂಡನನ್ನು ಎಲ್ಲೋದ್ರೂ ಎಲ್ಲಿ ಬಂದರೂ ನಿಮ್ಗೆ ಅನುಮಾನ, ಅಪಾರ್ಥ, ಏನೋ ಆಗ್ತಿದೆ, ಏನೋ ಮಾಡ್ತಿದ್ದಾನೆ ಅನ್ನತಕ್ಕಂಥ ಅನರ್ಥದ ಆಲೋಚನೆ ಮಾಡ್ತಿದ್ದೀರಿ ಅನ್ನತಕ್ಕಂಥದ್ದಾದರೆ ಅದು ಕೂಡ ಲಕ್ಷ್ಮೀ ದೋಷವೇ. ಅಲ್ಲಿ ಕೆಟ್ಟೋಯ್ತು, ಅವನು ನೋವು ಕೇಳಿದ್ರಿ ಅಂತ ಇಟ್ಕೊಳ್ಳಿ. ಮೊಂಡುಗಟ್ಟುಗಳಿದ್ದಾರಲ್ವಾ, ನನ್ನಂಥ ಮೊಂಡುಗಟ್ಟ ಇನ್ಯಾರೂ ಇಲ್ಲ. ನನಗೆ ಯಾರಾದರೂ ಮಾಡೋದು ಇಲ್ಲದ್ದು ಹೇಳ್ಬಿಟ್ರೆ ನಾನು ಮಾಡೋದೆ. ನಮ್ಮ ತಂದೆ ಸಮೇತ ಚಚ್ತಾರೆ ನನ್ನ, ಈಗಲೂ ಬೈದೇ ಬಿಡ್ತಾರೆ. ಮೊನ್ನೆ ಕೂಡ ಜಗಳ, ಅದೇನೋಪ್ಪ ಒಂದು ಹಿಡ್ಕೊಬಿಟ್ರೆ ಬಿಡಲ್ವಲ್ಲಪ್ಪ, ಇಷ್ಟು ಹಠ ಇರಬಾರ್ದಪ್ಪ ಅಂತ. ನನ್ನನ್ನು ಕೆದಕ್ಬೇಡಿ, ಬಿಟ್ಬಿಡಿ, ಆ ಉರಿತಿರೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಅನ್ನತಕ್ಕಂಥದ್ದು. ಕೆಲವು ಸ್ತ್ರೀಯರಿಗೆ ಆ ಥರದ್ದು ಒಂದು ಬುದ್ಧಿ. ಅಲ್ಲೊಂದು ತಪ್ಪಾಗಿದೆ, ಮಗ ಗೊತ್ತೋ ಗೊತ್ತಿಲ್ಲದೆ ಒಂದು ಕದ್ದು ಮುಚ್ಚಿ ಏನೋ ಒಂದು ತಿಂದ, ಏನೋ ಒಂದು ಪಾರ್ಟಿ, ಅಯ್ಯೋ ರಾಮ ಬಿಡಲ್ಲ. ಅವನನ್ನು ಕೂತ್ರು ನಿಂತರು ಎದ್ರು ಅವ್ನು ಜೇಬ್ ಹುಡ್ಕೋದು, ಶರ್ಟ್ ಹುಡ್ಕೋದು, ಹೋದ ಫಾಲೋ ಅಪ್ ಮಾಡ್ಕೊಂಡು ಹೋಗೋದು. ಬಂದು ಕೇಳೋ ಪ್ರಶ್ನೆ ಏನು ಗೊತ್ತಾ, ಅವ್ನಿಗೇನಾದರೂ ಇದೆಯಾ ನನ್ನ ಗಂಡನಿಗೆ ಗುರುಗಳೇ? ಈ ಥರದ್ದು ಒಂದು ಅಪವಿತ್ರ ದೋಷದ ಚಿಂತನೆಯಿಂದ ಬಳಲ್ತಕ್ಕಂಥವ್ರಿಗೂ ಕೂಡ ಲಕ್ಷ್ಮೀ ದೋಷವೇ. ನೆನ್ಪಿಟ್ಕೊಳ್ಳಿ. ತುಂಬ ಒಂದು ಹಬ್ಬದ ದಿನವೇ, ಲಕ್ಷ್ಮೀ ಹಬ್ಬದ ದಿನ, ವರಲಕ್ಷ್ಮಿ ಹಬ್ಬದ ದಿನ, ಗೌರಿ ಹಬ್ಬದ ದಿನವೇ ಅವತ್ತು ಅಮಂಗಲ ಆಗಿದೆ, ಲಕ್ಷ್ಮೀ ದೋಷವೇ. ಅವತ್ತು ಅಮಂಗಲ ಆಗಿದೆ, ಲಕ್ಷ್ಮೀ ದೋಷವೇ, ನೆನಪಿಟ್ಟುಕೊಳ್ಳಿ. ಸೊ ಈ ದೋಷಕ್ಕೆ ಏನು ಪರಿಹಾರ? ದಕ್ಷಿಣಾವರ್ತಿ ಶಂಕ. ಇದನ್ನ ಯಾವುದಾದರೂ ಗುರುವಾರ ಪುಷ್ಯ ನಕ್ಷತ್ರದ ಸಂದರ್ಭದಲ್ಲಿ ತಂದು ಒಂದು 48 ಇಲ್ಲ 108 ದಿನ ಒಂದು ಕಳಶದ ಪ್ರತಿಷ್ಠಾಪನೆ ಮಾಡಿ ಒಂದು ತಟ್ಟೆನಲ್ಲಿ ಇದನ್ನು ಒಂದು ಬೌಲಲ್ಲಿಟ್ಟು ಕಂಪಲ್ಸರಿ ಗುರುಮುಖೇನ ಆಚಾರ್ಯ ಮುಖೇನ ಅದರಲ್ಲಿ ಒಂದು ಸ್ವಲ್ಪ 5 ಮುಖದ ರುದ್ರಾಕ್ಷಗಳು ಕೂಡ ಒಂದು ಬಟ್ಲು ನೀರಿನಲ್ಲಿ 108 ದಿನ ಇಟ್ಬಿಡಿ ಈ ಶಂಖದ ಜೊತೆ. ಆಮೇಲೆ ಅದನ್ನು ತೊಳೆದು ಶುಭ್ರವಾಗಿ ಅದಕ್ಕೆ ನಿತ್ಯ ಧೂಪ ದೀಪ ಇಡಬೇಕು, ಒಂದು ನೈವೇದ್ಯ ಏನಾದರೂ ಇಡಬೇಕು. ಶುಭ ದಿನಗಳಂದು ಅದರಿಂದ ಶಂಖ ಓದ್ಲಿಕ್ಕಾಗುತ್ತಾ ನೋಡಿ, ಬರಲ್ಲ, ಹಾಗೇ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಮಾಡಿ ಅದರಲ್ಲಿ ತೀರ್ಥ ಹಾಕಿ ಆ ತೀರ್ಥವನ್ನು ಸೇವಿಸ್ತಕ್ಕಂಥದ್ದು ಮಾಡ್ತಾ ಬನ್ನಿ. ನಿಮ್ಮ ಮನಸ್ಸಿನ ಆ ಒಂದು ಪ್ರೀ ಡಿಸೈನ್ ದೋಷ ಏನು, ನಿಮ್ಮ ಅಸಂಪ್ಷನ್ ದೋಷ, ಕೆಟ್ಟ ಭಾವನೆಯ ದೋಷ, ಕೆಟ್ಟ ಆಲೋಚನೆಯ ದೋಷ, ಆ ಚಿಂತನೆಯ ದೋಷ, ಆ ಹಣಕಾಸಿನ ಲಕ್ಷ್ಮೀ ದೋಷದಿಂದ ಹೊರಗಡೆ ಬರ್ತೀವಿ. ಕನ್ಫರ್ಮ್ ಒಂದು 30 to 50% ಆದರೂ ಒಂದು ತಡೆಗೋಡೆ ಆಗುತ್ತೆ. ಅದಿಟ್ಟ ಮೇಲೆ ಯಾವುದಾದ್ರೂ ಶುದ್ಧ ಗುರುವಾರ ಅಂದರೆ ಶುಕ್ಲ ಪಕ್ಷದ ಗುರುವಾರದಂದು ಪುಷ್ಯಮಿ ನಕ್ಷತ್ರ ಬಂದರೆ, ಇಲ್ಲವೇ ಶುದ್ಧ ಶುಕ್ಲ ಪಕ್ಷದ ಶುಕ್ರವಾರದ ದಿನದಂದು ಪೂರ್ವಾಪಾಲ್ಗುಣಿ ನಕ್ಷತ್ರ ಬಂದರೆ, ಇಲ್ಲ ಪೂರ್ವಾಷಾಢ ನಕ್ಷತ್ರ ಬಂದರೆ, ಭರಣಿ ನಕ್ಷತ್ರ ಬಂದರೆ, ಈ ನಕ್ಷತ್ರಗಳು ಲಕ್ಷ್ಮೀ ಸಾಂಕೇತ್ಯ ನಕ್ಷತ್ರಗಳು ಅಂತ ಹೇಳ್ತೇವೆ. ಇಲ್ಲ ಮೂಲಾ ನಕ್ಷತ್ರ ಬಂದರೆ ಅಂಥ ದಿನದಂದು ಈ ಒಂದು ದಕ್ಷಿಣಾವರ್ತಿ ಶಂಖವನ್ನು ತಂದು ಮನೇಲಿ ಪ್ರತಿಷ್ಠಾಪನೆ ಮಾಡಿ ಆ ದೇವ್ರ ಮುಂದ್ಗಡೆ ಇಟ್ಟು ಆ ಒಂದು ಪೂಜೆ ಸಂಕಲ್ಪ ನೈವೇದ್ಯ ಆರಂಭ ಮಾಡಿ. ಅದ್ಭುತ ಆಗುತ್ತೆ. ಏನಂದರೆ ಇದನ್ನು ತಂದಿಟ್ಟರೆ ಶುಕ್ರವಾರಗಳನ್ನು ಸ್ವಲ್ಪ ಮಡಿ ಇರಬೇಕು, ಬ್ರಹ್ಮಚರ್ಯ ಇರಬೇಕು, ಸ್ವಲ್ಪ ನಾನ್ ವೆಜ್ ದೂರ ಇಡ್ತಕ್ಕಂಥದ್ದು ಮಾಡಿ. ಅವತ್ತು ತಿನ್ನೋ ಅಭ್ಯಾಸ ಇದೆ, ಮಾಡೋ ಅಭ್ಯಾಸ ಇದೆ, ತಪ್ಪೇನಲ್ಲ. ವ್ಯಕ್ತಿಗತವಾಗಿ ನಮ್ಮ ಆ ಒಂದು ದೈಹಿಕಕ್ಕೆ, ನಮ್ಮ ಕುಲಕ್ಕೆ ಸಂಬಂಧಿತವಾದಂಥ ಒಂದು ಊಟ ಉಪಚಾರಗಳಿರುತ್ತೆ, ಅದರಲ್ಲಿ ತಪ್ಪೇ ಇಲ್ಲ ಮಕ್ಕಳೇ. ಎಲ್ಲರೂ ನಿಮಗೇನಿಚ್ಛೆಯೋ ಪ್ರಕೃತಿ ಮಾತೆ ಕೊಟ್ಟಿದ್ದಾಳೆ, ಸೇವಿಸಬಹುದು. ಅತಿಯಾಗಿ ಇನ್ನೊಂದು ಹೊಡೆದು ಬಡ್ದು ಸೇವಿಸೋದು ತಪ್ಪಷ್ಟೇ. ಸೊ ಶುಕ್ರವಾರಗಳಂದು ಈ ನಿಯಮ ಪಾಲನೆ ಮಾಡ್ತಕ್ಕಂಥದ್ದು ಮಾಡ್ತಾ ಬನ್ನಿ. ಅಲ್ಲೊಂದು ಆಯಿತು ಅಂತ ಹೇಳ್ದ ಅಂದರೆ ಒಂದು ಒಣಗಿದ ಖರ್ಜೂರ ಒಂದು 16 ರೂಪಾಯಿ 1 ರೂಪಾಯಿ ನಾಣ್ಯವನ್ನು ತಂದಿಡ್ತಕ್ಕಂಥದ್ದು, ಒಂದು ಕೆಂಪು ವಸ್ತ್ರದಲ್ಲಿ ಒಂದು ಕೇಸರಿ ವಸ್ತ್ರದಲ್ಲಿ ಕಟ್ಟಿಡ್ತಕ್ಕಂಥದ್ದು, ಆ ಶಂಖಕ್ಕೆ ಆದಾಗೆಲ್ಲ ಶನಿವಾರ ಶುಕ್ರವಾರ ಗುರುವಾರಗಳಂದು ಪುಟ್ಟದಾಗಿ ಕೇಸರಿ ತಿಲಕವನ್ನು ಅದರ ಮೇಲೆ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು, ಸಿಂಧೂರವನ್ನು
ಹಾಕತಕ್ಕಂಥದ್ದು ಮಾಡ್ತಾ ಬರ್ತದೆ. ದಟ್ ವೈಬ್ರೇಷನ್ ವಿಲ್ ಕೀಪ್ಸ್ ಯುವರ್ ಫ್ಯಾಮಿಲಿ ಹ್ಯಾಪಿ, ಯುವರ್ ಮೈಂಡ್ ಹ್ಯಾಪಿ, ಯುವರ್ ಎಮೋಷನ್ಸ್ ಹ್ಯಾಪಿ. ನಿಮ್ಮ ಆ ತುಂಟತನ, ಆ ಒಂದು ಲಾವಣ್ಯ, ಆ ಖುಷಿ ಉತ್ಪನ್ನ ಆಗುತ್ತೆ. ಯಾವಾಗ ಖುಷಿ ಇರ್ತೀವಿ ನೋಡಿ ಚೆನ್ನಾಗಿ ಸಂಪಾದಿಸ್ತೇವೆ. ಯಾವಾಗ ಖುಷಿ ಇರುತ್ತೆ ನೋಡಿ ಬಂದಂಥ ಸಂಪಾದನೆನ ಒಳ್ಳೆಯದಕ್ಕೆ ಉಪಯೋಗಿಸ್ತಾರೆ. ಮನೆಗೆ, ಮನೆಯವರಿಗೆ, ಕುಟುಂಬಕ್ಕೆ ಅಲ್ಲೊಂದು ಅನುರಾಗ ಸಿಂಚನ ಜಾಸ್ತಿ ಆಗುತ್ತೆ. ಎಷ್ಟು ಮಾಡ್ಕೋತೀರಿ, ಒಳ್ಳೇದಾಗಲಿ ಅಂತ ಹೇಳ್ತಾ ನಮಾಮಿ ಶಂಕರ. ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ, ನಾಳೆ ಆಯಿತು ಅಂದರೆ ಈ ಜುಲೈ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವರು ಅವರ ಹಾವ ಭಾವ ಆಲೋಚನಾ ಚಿಂತನ ಪ್ರಯತ್ನ ಮಾಡ್ತೇನೆ. ಆಗದಿದ್ದ ಪಕ್ಷದಲ್ಲಿ ಸೋಮವಾರ ಐ ಆಮ್ ದೇರ್ ವಿತ್ ಯು. ಎಲ್ಲರಿಗೂ ಒಳ್ಳೇದಾಗಲಿ. ನಮಾಮಿ ಶಂಕರ. ನಿಮ್ಮ BP ಶುಗರ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲವ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯದ ಸೂತ್ರ. ದೇಹಕ್ಕೆ ಶಕ್ತಿ ಬೇಕು ಅಂದ್ರೆ ತಿನ್ನಬೇಕು ಅನ್ನ. ಪ್ರಾಣಕ್ಕೆ ಶಕ್ತಿ ಬೇಕು ಅಂದ್ರೆ ಮಾಡ್ತಾ ಇರಬೇಕು ಪ್ರಾಣಾಯಾಮ. ಎರಡಕ್ಕೂ ಶಕ್ತಿ ಬೇಕು ಅಂದ್ರೆ ಕುಡಿತಿರ್ಬೇಕು ಶಂಕರಾಮೃತ. ನೀವು ಪದೇ ಪದೇ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಮೂತ್ರನಾಳದ ಸೋಂಕಿನ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯ ನಿತ್ಯ. ಸ್ವಾಮಿ ಶಂಕರ. ಪದೇ ಪದೇ ನಿಮಗೆ ಅನಾರೋಗ್ಯ ಸಮಸ್ಯೆ ಕಾಡುತ್ತಿದೆಯಾ? ಪದೇ ಪದೇ ನಿಮ್ಮ BP ಶುಗರ್ ಏರುಪೇರಾಗುತ್ತಿದೆಯಾ? ಪದೇ ಪದೇ ನಿಮಗೆ ಜ್ವರ ಬರುತ್ತಿದೆಯಾ? ಆಲ್ಕೋಹಾಲ್ ಇಲ್ಲವೇ ಧೂಮಪಾನದ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯದ ಸೂತ್ರ. ನಿಮ್ಮ ಮಕ್ಕಳು ತೀರಾ ತುಂಟ್ರು ಅಂತ ಅನ್ನಿಸ್ತಿದೆಯಾ? ಪದೇ ಪದೇ ಶೀತ ಹಾಗೂ ಇನ್ನಿತರ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರಾ? ಈಗ ಬಂದಿದೆ ಬ್ರಹ್ಮಶಂಕರ, ನಿಮ್ಮ ಮಕ್ಕಳ ಬೆಳವಣಿಗೆಯ ಕಾವಲುಗಾರ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೊಂದು ಸಹಾಯ ಹಸ್ತ ಬೇಕೆ? ಸಂಪರ್ಕಿಸಿ ನಮಾಮಿ ಶಂಕರ. ನಿಮ್ಮ ಬದುಕಿಗೊಂದು ಪುಟ್ಟ ನೆರಳು. ತಿಂಗಳಿಗೆ ನೀವು 10 ರಿಂದ 15 ಸಾವಿರ, ದಿನಕ್ಕೆ 2 ರಿಂದ 3 ಗಂಟೆ ಕೆಲಸ ಮಾಡಿ ಗಳಿಸಬೇಕೆ? ಹಾಗಾದರೆ ಸಂಪರ್ಕಿಸಿ ನಮಾಮಿ ಶಂಕರ.